ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ. ತಪ್ಪದೇ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್, ಮೂತ್ರ ಸೋರಿಕೆ ಹಾಗೂ ಕಿಡ್ನಿ ಫೇಲ್ಯೂರ್ಗೆ ಸಂಬಂಧಿಸಿದಂತೆ ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮೂತ್ರಪಿಂಡ ಮತ್ತು ಮೂತ್ರಚೀಲ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಿತೇಶ್ ಎಆರ್ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಕಿಡ್ನಿ ಸ್ಟೋನ್ ಮತ್ತು ಈ ಒಂದು ಮೂತ್ರ ಸೋರಿಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಿತೇಶ್ ಎಸ್, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ನಾರಾಯಣ ಹಾಸ್ಪಿಟಲ್, ಮೈಸೂರು. ಇಲ್ಲಿ ಸರಗೂರಲ್ಲಿ ನನ್ನ ಇದು ಮೊದಲನೇದಾಗಿ ಬಂದಿರೋದು. ಇಲ್ಲಿ ಇರೋ ಏರ್ಪಾಡಣೆಗಳೆಲ್ಲ ನೋಡಿ ನನಗೆ ಬಹಳಷ್ಟು ಖುಷಿಯಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲೇ ರೇಡಿಯೋ ಸ್ಟೇಷನ್ ಇಂದ ಈ ಪ್ರಚಾರಣೆ ಮತ್ತು ಈ ಒಳ್ಳೆ ಕಾರ್ಯಗಳು ಮಾಡ್ತಾ ಇರೋದ್ರಿಂದ ಫುಲ್ ಸಪೋರ್ಟ್ ಇದೆ. ಬಹಳ ಕೇಳಿ ಖುಷಿ ಆಯಿತು. ಇಲ್ಲಿಯೇ ಲೋಕಲ್ ರೇಡಿಯೋ ಸ್ಟೇಷನ್ ಇರೋದು ನಮಗೂ ಕೂಡ ಈ ಥರ ಏನಾರು ಮಾಡಬೇಕಾಗಿದೆ ಅನ್ನೋ ಪ್ರೋತ್ಸಾಹ ನೀಡ್ತಾಯಿದೆ. ಇದರಿಂದ ತುಂಬ ಧನ್ಯವಾದಗಳು ಸರ್. ಸರ್, ನಾವಿವತ್ತು ಈ ಒಂದು ಕಿಡ್ನಿ ಸ್ಟೋನ್ ಮತ್ತು ಈ ಒಂದು ಮೂತ್ರ ಸೋರಿಕೆಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಕಿಡ್ನಿ ಫೇಲ್ಯೂರ್ ಇರ್ಬೋದು, ಹಾಗೆ ಒಂದು ಕಿಡ್ನಿಗೆ ಸಂಬಂಧಪಟ್ಟಂಥ ಕ್ಯಾನ್ಸರ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಮಾತನಾಡ್ತೀವಿ. ಸರ್, ಮೊದಲನೇದಾಗಿ ಈ ಒಂದು ಕಿಡ್ನಿ ಸ್ಟೋನ್ ಅಂತಂದರೆ ಏನು ಸರ್? ಕಿಡ್ನಿ ಸ್ಟೋನ್ ಅಥವಾ ರೀನಲ್ ಸ್ಟೋನ್ ಅಂತಂದರೆ ಕಿಡ್ನಿಯಲ್ಲಿ ಉತ್ಪಾದನೆ ಆಗೋವಂಥ ಕಲ್ಲುಗಳು. ಈಗ ಹೇಗೆ ಯೂರಿನ್ ಅಲ್ಲಿ ನವಣೆಗಳು, ಈಗ ಉಪ್ಪಿನ ಅಂಶಗಳು ಬರ್ತದೆ, ಅದರದ್ದು ಕಾನ್ಸಂಟ್ರೇಷನ್ ಏರುಪೇರು ಆಗಿ ಅಥವಾ ಅದರಲ್ಲಿ ಕೆಲವು ಅಂಶ ಜಾಸ್ತಿ ಆದಾಗ ಅದು ಕಲ್ಲಿನಾಗಿ ಬದಲಾವಣೆ ಆಗ್ತದೆ. ಸಣ್ಣ ಕಲ್ಲಿದ್ದು ಅದು ಬರ್ತಾ ಬರ್ತಾ ದೊಡ್ಡದಾಗಿ ಈ ಜನರಿಗೆ ತೊಂದರೆ ಕೊಡೋವಂಥ ಸಾಧ್ಯತೆ ಇದೆ. ಇವತ್ತಿನಲ್ಲಿ ಡಯಟ್ ಅಂದರೆ ನಾವು ತಿಂತಾರ ಆಹಾರ ಮತ್ತು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇರೋದ್ರಿಂದ ಕಿಡ್ನಿ ಸ್ಟೋನ್ ಅನ್ನೋದು 3 ಜನರಲ್ಲಿ ಒಬ್ರಿಗೆ ಇರಬಹುದು ಅನ್ನೋ ಸಾಧ್ಯತೆ ತನಕ ಬಂದಿದೆ. ಈ ಕಿಡ್ನಿ ಸ್ಟೋನ್ ಅನ್ನೋದು ಕೆಲವೊಬ್ಬರಿಗೆ ಏನು ತೊಂದರೆನೇ ಕೊಡದೇ ಇರ್ಬೋದು, ಇನ್ನು ಕೆಲವರಿಗೆ ಕಿಡ್ನಿನ ಬ್ಲಾಕ್ ಮಾಡಿ ಕಿಡ್ನಿ ಫೇಲ್ಯೂರ್ ಕೂಡ ಮಾಡಿರ್ಬೋದು. ಅದಕ್ಕೆ ಇದ್ದ ಕಿಡ್ನಿ ಸ್ಟೋನ್ಗಳಿಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಮುಖ್ಯ. ಅದು ಪ್ರದರ್ಶನ ಆದಾಗ ಕೆಲವರಿಗೆ ಹೊಟ್ಟೆ ನೋವು ಬಂದು ವಾಂತಿ ಬರೋದು, ಜ್ವರ ಬರೋದು, ಯೂರಿನ್ಗೆ ಹೋಗ್ಬೇಕಾದ್ರೆ ಉರಿ ಬರೋದು, ಇವೆಲ್ಲ ಕಾರಣಗಳಿಂದ ಪ್ರದರ್ಶನ ಆಗಬಹುದು. ಇನ್ನು ಕೆಲವರಿಗೆ ಇರೋದು ಪತ್ತೆನೇ ಇರೋದಿಲ್ಲ. ಅವ್ರಿಗೆ ನೋವು ಬರ್ತಾ ಇರಲ್ಲ, ಅದಿದೆ ಅಂತ ಅವ್ರಿಗೆ ಗೊತ್ತೂ ಇರಲ್ಲ. ಹೀಗೇನೆ ಏನೋ ಹೆಲ್ತ್ ಸ್ಕ್ರೀನಿಂಗ್ ಅಂತ ಮಾಡಿದಾಗ ತಿಳಿದು ಬಂದು ಅದರಿಂದ ನಾವು ಟ್ರೀಟ್ಮೆಂಟ್ಗೆ ಕೊಡಬೇಕಾಗ್ತದೆ. ಅವರಿಗೆ ಕೆಲವೊಬ್ಬರಿಗೆ ಬರೀ ಅದು ಗ್ಯಾಸ್ಟ್ರೈಟಿಸ್ ಅಂತ ಅಂದ್ಕೊಂಡು ಹೊಟ್ಟೆ ನೋವನ್ನ ಹಾಗೆ ಬಿಟ್ಟುಬಿಟ್ಟಿರ್ತಾರೆ. ಸರಿ, ಈ ಒಂದು ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಗೆ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಅದರ ಲಕ್ಷಣಗಳು ಏನೇನಿರ್ಬೋದು ಸರ್? ಅದನ್ನೇ ಮುಖ್ಯವಾಗಿ ಕೆಲವು ಮೇಜರ್ ಆಗಿ ಕಂಡು ಬರೋದು, ಅದು ಯಾವಾಗ ಕಿಡ್ನಿಯಿಂದ ಬಂದು ಮೂತ್ರನಾಳದಲ್ಲಿ ಬಂದು ಸಿಕ್ಕಾಕೊಂಡಾಗ ಕಿಡ್ನಿಯಿಂದ ಬರೋ ಅಂಥ ಯೂರಿನ್ಗೆ ಬ್ಲಾಕೇಜ್ ಆಗಿ ಕಿಡ್ನಿ ಊತ ಬಂದು ನೋವು ಕಾಣ್ಕೋತದೆ. ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತದೆ, ಕೆಲವರಲ್ಲಿ ಜ್ವರ ಕೂಡ ಬರ್ಬೋದು. ಈ ನೋವು ಅನ್ನೋದು ಬಿಟ್ಟು ಬಿಟ್ಟು ಬರುತ್ತೆ, ಆಮೇಲೆ ತುಂಬ ಸಿವಿಯರ್ ಇರ್ತದೆ. ಬೆನ್ನಿನಿಂದ ಯೂರಿನ್ ಹೋಗೋ ದಾರಿ ತನಕ ನೋವು ಕಾಣ್ಕೋಬೋದು. ಕೆಲವರಿಗೆ ನೋವು ತುಂಬ ಸಿವಿಯರ್ ಆಗಿರ್ತದೆ, ತುಂಬ ಜಾಸ್ತಿ ಇರ್ತದೆ. ಇನ್ನು ಕೆಲವರಿಗೆ ನೋವು ಸ್ವಲ್ಪನೇ ಇರ್ತದೆ, ಅವ್ರಿಗೆ ಅಷ್ಟು ಏನೋ ಗ್ಯಾಸ್ಟ್ರೈಟಿಸ್ ಆ ಥರ ಅಂತ ಅನ್ಸೋ ಥರ ಸ್ವಲ್ಪ ನೋವು ಕೂಡ ಇರಬಹುದು. ಇನ್ನು ಕೆಲವರಿಗೆ ಯೂರಿನಲ್ಲಿ ಬ್ಲಡ್ ಕಾಣ್ಕೋಬೋದು ಅಥವಾ ಯೂರಿನ್ ಹೋಗೋದಕ್ಕೆ ಉರಿ ಕಂಡು ಬರ್ಬೋದು. ಇನ್ನು ಕೆಲವರಿಗೆ ಯೂರಿನ್ ಬ್ಲಾಕ್ ಆಗಿ 2 ಕಡೆ ಕಲ್ಲಾಗಿದ್ದವ್ರಿಗೆ ಯೂರಿನೇ ಬರದೇ ಇರೋ ಥರ ಆಗಿ ಯೂರಿನ್ ನಿಂತೋಗಿರ್ಬೋದು. ಇವೆಲ್ಲ ಇದರ ಕಾಣ್ಕೊಳ್ಳೋಂಥ ಪ್ರದರ್ಶನಗಳು. ಹೇಗೆ ಸರ್ ನಾವು ಈ ಒಂದು ಕಿಡ್ನಿ ಸ್ಟೋನ್ ಆಗಿದೆ ಅಂತ ನಾವು ಹೇಗೆ ಕಂಡುಹಿಡ್ಬೋದು? ಯಾವ ಥರ ಟೆಸ್ಟ್ಗಳ ಮೂಲಕ ಇದನ್ನು ನಾವು ಕಂಡುಹಿಡ್ಬೋದು ಸರ್? ಮೊದಲನೇದಾಗಿ ಕಿಡ್ನಿ ಸ್ಟೋನ್ ಇದ್ದಾಗ ಕಿಡ್ನಿ ಸ್ಟೋನ್ ಏನಾ ಅಥವಾ ಇನ್ಫೆಕ್ಷನ್ ಇರ್ಬೋದಾ ಅನ್ನೋ ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ. ಮುಖ್ಯವಾಗಿ ಮಾಡಬೇಕಾಗಿರೋದಂಥದ್ದು ಸ್ಕ್ಯಾನ್. ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅನ್ನೋದ್ರಿಂದ ಸುಮಾರು ಕಲ್ಲುಗಳು ಕಂಡು ಬರ್ತದೆ.
ಅದು ಕಿಡ್ನಿಯಲ್ಲಿದ್ದರೆ ಅಥವಾ ಮೂತ್ರಚೀಲದ ಹತ್ತಿರದಲ್ಲಿದ್ದರೆ ಈ ಅಲ್ಟ್ರಾಸೌಂಡಲ್ಲೇ ಅದು ಕಂಡು ಬರ್ತದೆ. ಆದರೆ ಕೆಲವರಿಗೆ ಅದು ಟ್ಯೂಬಲ್ಲಿ ಅಂದರೆ ಕಿಡ್ನಿಯಿಂದ ಬರೋಂಥ ಮೂತ್ರನಾಳದಲ್ಲಿದ್ದಾಗ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಕಂಡು ಬರೋದಿಲ್ಲ. ಅದರಲ್ಲಿ ಒಂದು ಕಿಡ್ನಿ ಊತ ಇದೆ ಅಂತ ಒಂದು ಸೂಚನೆ ಕೊಡುತ್ತೆ, ಬಟ್ ಕಲ್ಲು ಎಲ್ಲಿದೆ, ಅದು ಏನು ಸೈಜ್ ಇದೆ ಅನ್ನೋದು ತಿಳುವಳಿಕೆ ಒಮ್ಮೊಮ್ಮೆ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಗೊತ್ತಾಗೋದಿಲ್ಲ. ಮತ್ತು ಕಿಡ್ನಿಯಲ್ಲಿ ಕಲ್ಲಿದೆ ಅಂತ ಸ್ಕ್ಯಾನಲ್ಲಿ ಗೊತ್ತಾದರೂ ಕೂಡ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ನಾವು ಬರೀ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಅದನ್ನು ನಾವು ಟ್ರೀಟ್ಮೆಂಟ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ಎಲ್ಲರಿಗೂ ಮಾಡೋ ಅಂಥ ಟೆಸ್ಟ್ ಅಂತ ಅಂದರೆ ನಾವು ಒಂದು CT ಸ್ಕ್ಯಾನ್ ಅಂತ ಮಾಡ್ತೀವಿ. ಈ CT ಸ್ಕ್ಯಾನಲ್ಲಿ ಕಲ್ಲು ಎಕ್ಸಾಕ್ಟ್ಲಿ ಎಷ್ಟಿದೆ, ಎಷ್ಟು ಸೈಜ್ ಇದೆ, ಅದು ಎಷ್ಟು ಗಟ್ಟಿ ಇದೆ, ಅದು ಕಿಡ್ನಿಯಲ್ಲಿ ಯಾವ ಭಾಗದಲ್ಲಿ ಕೂತಿದೆ, ಅದನ್ನು ಯಾವ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಅದೆಲ್ಲ ಕೂಡ ಈ CT ಸ್ಕ್ಯಾನ್ ಮುಖಾಂತರ ನಮಗೆ ತಿಳಿದು ಬರ್ತದೆ. ಜೊತೆಗೆ ಕಿಡ್ನಿಯಲ್ಲಿ ಒಂದೇ ಕಿಡ್ನಿಯಲ್ಲಿದೆಯಾ, ಆಮೇಲೆ ಕಿಡ್ನಿ ಸ್ಟ್ರೆಂತ್ ಹೇಗಿದೆ, ಅದರಿಂದ ಯೂರಿನ್ ಯಾವ ರೀತಿಯಲ್ಲಿ ಬರ್ತಾ ಇದೆ ಅನ್ನೋದು ಕೂಡ ಈ CT ಸ್ಕ್ಯಾನ್ ಮಾಡೋದ್ರಿಂದ ಪತ್ತೆ ಹರಿಸ್ಬೋದು. ಜೊತೆಗೆ ನಾವು ಒಂದು ಯೂರಿನ್ ಟೆಸ್ಟ್ ಕೂಡ ಮಾಡ್ಕೋತೀವಿ, ಇನ್ಫೆಕ್ಷನ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ. ಯಾಕೆಂದರೆ ಇನ್ಫೆಕ್ಷನ್ ಇದ್ದಾಗ ನಾವು ಸ್ಟೋನ್ ತೆಗಿಯೋಕ್ಕೆ ಹೋಗೋದು ಸ್ವಲ್ಪ ರಿಸ್ಕ್ ಇರ್ತದೆ. ಫಸ್ಟ್ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಿ ಪುನಃ ಆಮೇಲೆ ಸ್ಟೋನ್ ತೆಗಿಬೇಕಾಗಿ ಪರಿಸ್ಥಿತಿ ಬರ್ತದೆ ಇನ್ಫೆಕ್ಷನ್ ಇದ್ದಾಗ. ಸೊ ಮೇಯ್ನಾಗಿ ಯೂರಿನ್ ಟೆಸ್ಟ್ ಮತ್ತು CT ಸ್ಕ್ಯಾನಿಂದ ನಮಗೆ ತಿಳುವಳಿಕೆ ಬರ್ತದೆ. ಸರ್, ಈ ಒಂದು ಕಿಡ್ನಿ ಸ್ಟೋನ್ಗೆ ಒಂದು ಪ್ರಮುಖ ಕಾರಣಗಳು ಏನಿರ್ಬೋದು ಸರ್? ಮುಖ್ಯವಾಗಿ ಈಗ ಮೇಯ್ನಾಗಿ ನಾವು ಹೇಳೋದು ನೀರು ಕಮ್ಮಿ ಕುಡಿಯೋದ್ರಿಂದನೇ ಈ ಸ್ಟೋನ್ ಆಗೋ ಸಾಧ್ಯತೆ ಜಾಸ್ತಿ ಆಗೋದು. ಕೆಲವರಿಗೆ ಈ ಕಿಡ್ನಿಯಲ್ಲಿ ಸ್ಟೋನ್ ಆಗೋ ಅಂಥ ದೇಹದಲ್ಲೇ ಅದೊಂದು ಗುಣ ಇರ್ತದೆ, ಅದನ್ನು ನಾವು ಬದಲಾಯಿಸೋಕೆ ಆಗೋದಿಲ್ಲ. ಅಂಥವ್ರಿಗೆ ನೀರು ಚೆನ್ನಾಗಿ ಕುಡಿಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಆಹಾರದಲ್ಲಿ ಸಾಲ್ಟ್ ಕಂಟೆಂಟ್ ಕಮ್ಮಿ ಮಾಡಬೇಕು, ಇವೆಲ್ಲ ಜನರಲ್ ಅಡ್ವೈಸ್ ಹೇಳ್ತೀವಿ. ತೂಕ ಕಮ್ಮಿ ಮಾಡಬೇಕು, ಇವೆಲ್ಲದರಿಂದ ಸ್ಟೋನ್ ಮತ್ತೆ ಮತ್ತೆ ಆಗೋದನ್ನು ತಡಿಬಹುದು ಅಂತ ಹೇಳ್ತೀವಿ. ಬಟ್ ಜನರಿಗೆ ಮುಖ್ಯವಾಗಿ ಬೇಕಾಗಿರೋದು ಏನಂತ ಅಂದರೆ ಈ ಆಹಾರದಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ. ಹೌದು. ಕಿಡ್ನಿಯಲ್ಲಿ ಕಲ್ಲಾಗೋದಕ್ಕೆ ಆಹಾರದಿಂದ ಕಲ್ಲಾಗೋ ಸಾಧ್ಯತೆ ಅಷ್ಟು ಸಿಗ್ನಿಫಿಕೆನ್ಸ್ ಇಟ್ಕೊಳ್ಳೋದಿಲ್ಲ, ಅದರಿಂದನೇ ಆಗೋದು ಅಂತ ಹೇಳೋದಕ್ಕೆ ಕಷ್ಟ. ಆದರೂ ಕೂಡ ಈ ಕೆಲವೊಂದು ಈಗ ಆಕ್ಸಲೇಟ್ ಸ್ಟೋನ್ಸ್ ಅಂತ ಆಗ್ತದೆ. ಆಕ್ಸಲೇಟ್ ಸ್ಟೋನ್ ಅನ್ನೋದು ಆಹಾರದಲ್ಲಿ ಈ ಆಕ್ಸಲೇಟ್ ಕಂಟೆಂಟ್ ಜಾಸ್ತಿ ಇರೋದು ತಿಂದಾಗ ಈ ಥರ ಕಲ್ಲುಗಳಾಗೋ ಸಾಧ್ಯತೆ ಇರ್ತದೆ. ಅದನ್ನು ಕಮ್ಮಿ ಮಾಡೋದ್ರಿಂದ ಮತ್ತೆ ಮತ್ತೆ ಕಲ್ಲಾಗೋ ಸಾಧ್ಯತೆ ಕಮ್ಮಿ ಆಗ್ಬೋದು. ಈ ಆಕ್ಸಲೇಟ್ ಯಾವುದ್ರಲ್ಲಿ ಜಾಸ್ತಿ ಇರ್ತದೆ? ಈ ಬೀಜಗಳಲ್ಲಿ, ಈ ಪಾಲಕ್ ಸೊಪ್ಪು, ದಂಡಿನ ಸೊಪ್ಪು ಇಂಥದ್ರಲ್ಲಿ ಜಾಸ್ತಿ ಇರ್ತದೆ, ಈ ಡ್ರೈ ಫ್ರೂಟ್ಸಲ್ಲಿ. ಅದನ್ನು ಈ ಕಲ್ಲು ಆಗ್ತಾ ಇರೋರಿಗೆ ಆ ರೀತಿಯಲ್ಲಿ ಈ ಐಟಮ್ಗಳೆಲ್ಲ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಈ ಟೊಮ್ಯಾಟೊ, ಹಸಿ ಟೊಮ್ಯಾಟೊ ತಿನ್ನೋದು ಅದನ್ನೆಲ್ಲ ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಯೂರಿಕ್ ಆ್ಯಸಿಡ್ ಸ್ಟೋನ್ ಅಂತ ಬರ್ತದೆ. ಯೂರಿಕ್ ಆ್ಯಸಿಡ್ ಸ್ಟೋನ್ ಕೆಲವರಿಗೆ ಮಾನಸಿಕವಾಗಿ ಒಂದು ಗೌಟ್ ಅಂತ ಕಾಯಿಲೆ ಇದ್ದವ್ರಿಗೆ ಆಗ್ತದೆ. ಅದಲ್ಲದೆ ಈ ನಾನ್ ವೆಜ್ ಜಾಸ್ತಿ ತಿನ್ನೋರಲ್ಲಿ ಯೂರಿಕ್ ಆ್ಯಸಿಡ್ ಸ್ಟೋನ್ ಆಗ್ತದೆ. ಯಾರಿಗೆ ಯೂರಿಕ್ ಆ್ಯಸಿಡ್ ಸ್ಟೋನ್ ಆಗಿರುತ್ತೆ ಅವ್ರಿಗೆ ನಾನ್ ವೆಜ್ ಐಟಮ್ ಎಲ್ಲ ಕಮ್ಮಿ ಮಾಡಿ ಅಂತ ನಾವು ತಿಳಿಸ್ಕೊಡ್ತೀವಿ. ಅದು ಬಿಟ್ಟರೆ ಸಾಮಾನ್ಯವಾಗಿ ಸ್ಟೋನ್ ಮತ್ತೆ ಮತ್ತೆ ಆಗದೆ ಇರೋಕ್ಕೆ ಮುಖ್ಯವಾಗಿ ಚೆನ್ನಾಗಿ ನೀರು ಕುಡಿಯೋದೇ ಮೇನ್ ಸೊಲ್ಯೂಷನ್. ಅದರಿಂದನೇ ಅವರಿಗೆ ಲಾಂಗ್ ಟರ್ಮ್ ಬೆಸ್ಟ್ ರಿಸಲ್ಟ್ ಸಿಗೋದು. ಸರ್, ಈಗ ತಾವು ಹೇಳಿದ್ರಿ ಈ ಒಂದು ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟಂತೆ ಲಕ್ಷಣಗಳಿರ್ಬೋದು ಮತ್ತು ಕಾರಣಗಳನ್ನು ಕೂಡ ಹೇಳಿದ್ರಿ. ಒಂದು ವೇಳೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಬಂದಾಗ ಅದಕ್ಕೆ ಪರಿಹಾರ ಅಥವಾ ಟ್ರೀಟ್ಮೆಂಟ್ ಅಂತಂದರೆ ಏನೇನು ಟ್ರೀಟ್ಮೆಂಟ್ ಇರುತ್ತೆ ಸರ್? ಎಲ್ಲ ಕಿಡ್ನಿ ಸ್ಟೋನ್ಗೂ ಟ್ರೀಟ್ಮೆಂಟ್ ಅನ್ನೋದು ಬೇಕಾಗಲ್ಲ. ಮುಖ್ಯವಾಗಿ ನಾವು ಸಣ್ಣ ಕಲ್ಲಿದ್ದರೆ ಅದೇ ತನ್ನಾಗೆ ತಾನೇ ಹೋಗೋದ ರೀತಿಯಲ್ಲಿ ಮೆಡಿಕೇಶನ್ ಮಾತ್ರೆಯಲ್ಲೇ ಟ್ರೈ ಮಾಡ್ಬೋದು. ಒಂದು ಮಾತ್ರೆ ಕೊಡ್ಬೋದು, ಅದು ಅಥವಾ ಸಿರಪ್ ಕೊಡ್ಬೋದು, ಅಥವಾ ನೀರು ಚೆನ್ನಾಗಿ ಕುಡಿಯೋಕ್ಕೆ ಹೇಳ್ಬೋದು. ನೋವು ಕಮ್ಮಿ ಮಾಡೋ ರೀತಿಯಲ್ಲಿ ಮೆಡಿಕೇಶನ್ ತೊಗೊಂಡ್ರೆ ಮುಖ್ಯವಾಗಿ ಸಣ್ಣ ಕಲ್ಲಿದ್ದರೆ ಅದು ತನ್ನಾಗೆ ತಾನೇ ಪಾಸ್ ಆಗ್ಬೋದು. ಆದರೆ ಇನ್ಫೆಕ್ಷನ್ ಇದ್ದರೆ ಅಥವಾ ಸ್ಟೋನ್ ಸೈಜ್ ದಪ್ಪ ಇದ್ದರೆ, ಈಗ ಈ ಟ್ಯೂಬಲ್ಲಿ 6 mm ಜಾಸ್ತಿ ಇರೋ ಕಲ್ಲು ಸಿಕ್ಕಾಕೊಂಡಿದ್ರೆ ನಾವು ಅವ್ರಿಗೆ ಒಂದು ಆಪ್ಷನ್ ಕೊಡ್ತೀವಿ, ವೆಯ್ಟ್ ಮಾಡೋ ಬದಲು ಕಲ್ಲನ್ನ ತೆಗಿಬೋದು ಅಂತ. ಏನಕ್ಕೆ ಈ ಆಪ್ಷನ್ ಕೊಡೋದು ಅಂದರೆ ನಾವು ಮಾಡ್ತಾ ಇರೋಂಥ ಪ್ರೊಸೀಜರು ಯಾವುದು ಕಟಿಂಗ್ ಸ್ಟಿಚಿಂಗ್ ಏನೂ ಮಾಡೋದಿಲ್ಲ. ಈಗ ಏನಂತ ಅಂದರೆ ನಾವು ಆಪ್ರೇಷನ್ ಥರ ಓಪನ್ ಮಾಡಿಬಿಟ್ಟು ಕಲ್ಲು ತೆಗಿಯೋಕ್ಕಾಗಲ್ಲ. ಈಗ ಅಷ್ಟು ಜಾಸ್ತಿ ಆ ಥರ ಕಲ್ಲುಗಳನ್ನು ನಾವು ನೋಡೋದು ಇಲ್ಲ. ಅದಲ್ಲದೆ ಆ ಥರ ಮಾಡೋದಕ್ಕೆ ಆಪ್ರೇಷನ್ ಮಾಡೋದಕ್ಕೂ ಹೋಗೋದಿಲ್ಲ. ಈಗೇನಿದ್ರು ಎಂಡೋ ಸರ್ಜರಿ ಅಂತ ಹೇಳ್ತೀವಿ. ಅಂದರೆ ಈ ಮೂತ್ರ ಹೋಗೋ ದಾರಿಯಿಂದನೇ ಹೋಗಿ ಕಲ್ಲನ್ನ ಪುಡಿ ಮಾಡಿ ಕಲ್ಲನ್ನ ಕ್ಲಿಯರ್ ಮಾಡ್ತೀವಿ. ಈ ಕಲ್ಲನ್ನ ಪುಡಿ ಮಾಡೋ ರೀತಿಗಳು ಬಹಳಷ್ಟು ಬದಲಾಗಿದೆ. ಮುಂಚೆ ನಾವು ಲಿಥೋಟ್ರಿಪ್ಸಿ ಅಂದರೆ ಒಂದು ಶೂಟ್ ಮಾಡಿ ತೆಗಿತೀವಿ ಅಂತ ಕೇಳಿರ್ಬೋದು, ಅದು ಆ ರೀತಿಯಲ್ಲಿ ಮಾಡ್ತಾಯಿದ್ವಿ. ಈಗ ಅದೇ ಶೂಟ್ ಮಾಡೋ ರೀತಿಯ ಬದಲು ಲೇಸರ್ ನಮ್ಮಲ್ಲಿ ವ್ಯವಸ್ಥೆ ಇದೆ. ಲೇಸರ್ ಮುಖಾಂತರ ಸ್ಟೋನ್ನ ಪೌಡ್ರ್ ಮಾಡಿಬಿಟ್ಟು ಕ್ಲಿಯರ್ ಮಾಡೋ ಸಾಧ್ಯತೆ ನಾವು ಜಾಸ್ತಿ ಮಾಡಿದ್ದೀವಿ. ಈಗ
ಕೆಲವೊಮ್ಮೆ ಕಲ್ಲು ಕಿಡ್ನಿ ಒಳಗಡೆ ಇದ್ದು ಅದೇ ತುಂಬ ದಪ್ಪ ಕಲ್ಲಾಗಿದ್ದರೆ ಈ ಲೇಸರ್ ಮುಖಾಂತರ ಒಮ್ಮೊಮ್ಮೆ ಕ್ಲಿಯರ್ ಆಗದೇ ಇರೋ ಸಾಧ್ಯತೆ ಇದ್ದಾಗ ಬೆನ್ನಿನಿಂದ ಒಂದು ಸಣ್ಣ 1 ಸೆಂಟಿಮೀಟರ್ಗಿನ ಕಮ್ಮಿ ಓಪನ್ ಮಾಡಿಬಿಟ್ಟು ಕಲ್ಲನ್ನ ಅಲ್ಲಿಂದನೇ ಪುಡಿ ಮಾಡಿ ತೆಗಿತೀವಿ. ಇದು ಕೂಡ ಆಪ್ರೇಷನ್ ಥರ ಪೂರ್ತಿ ಓಪನ್ ಮಾಡೋಕ್ಕೆ ಹೋಗೋದಿಲ್ಲ, ರಿಕವರಿ ಇದರಲ್ಲೂ ಕೂಡ ಫಾಸ್ಟಾಗಿ ಆಗ್ತದೆ. ಬಟ್ ಪೂರ್ತಿ ಕ್ಲಿಯರ್ ಯಾವಾಗ ನಾವು ಲೇಸರ್ ಮುಖಾಂತರ ಮಾಡಿದಾಗ ಆಗದೇ ಇರ್ಬೋದು ಅನ್ನೋ ನಮ್ಮ ಸಂಭಾವನೆ ಆ ಥರ ಇದ್ದಾಗ ನಾವು ಈ ಥರ ಪಂಚರ್ ಮಾಡಿ ತೆಗಿತೀವಿ. ಇದೆಲ್ಲ ಬಿಟ್ಟು ಇನ್ನೂ ಕೆಲವು ರೀತಿಯಲ್ಲಿ ಕಲ್ಲಿರ್ತದೆ, ಯಾವುದು ಮೆತ್ತೆ ಇರ್ತದೆ ಅಥವಾ ಸಣ್ಣಕ್ಕಿರ್ತದೆ, ಅದನ್ನು ಆಪ್ರೇಷನ್ ಇಲ್ಲದೆ ಹೊರಗಡೆಯಿಂದನೇ ಶಾಕ್ ಕೊಟ್ಟು ಪುಡಿ ಮಾಡ್ಬೋದು. ಇವೆಲ್ಲ ವಿಧಾನಗಳಿದೆ ಕಲ್ಲು ತೆಗೆಯೋದಕ್ಕೆ. ಬಟ್ ಯಾವುದೇ ರೀತಿಯಲ್ಲಿ ಹೆದರೋಂಥ ಪರಿಸ್ಥಿತಿ ಬೇಡ. ಯಾಕೆಂದರೆ ಕಿಡ್ನಿಗೆ ತೊಂದರೆ ಆದರೆ ಅದರಿಂದ ಆಗ ತೊಂದರೆಗಳೇ ಸೀರಿಯಸ್ ಆಗ್ತದೆ. ಈ ಕಲ್ಲು ತೆಗೆಯೋದು ಅಂತ ಹೆದರ್ಕೊಂಡು ಆಪ್ರೇಷನ್ಗೆ ಅಂತ ಹೆದರ್ಕೊಂಡು ನೀವು ತೆಗೆಸ್ಕೊಳ್ದೇ ಇದ್ದರೆ ಮುಂದಕ್ಕೆ ಪ್ರಾಬ್ಲಮ್ ಆಗೋದು ಇದಕ್ಕಿಂತ ದೊಡ್ಡ ಪ್ರಾಬ್ಲಮ್ಗಳು ಬರ್ತದೆ. ಅದಕ್ಕೋಸ್ಕರ ಹೆದರೋ ರೀತಿಯಲ್ಲಿ ಏನಿಲ್ಲ, ಮಾಡಿಸ್ಕೊಂಡು ಮಾರನೇ ದಿನವೇ ನಾವು ಆಲ್ಮೋಸ್ಟ್ ಎಲ್ಲ ಪೇಷಂಟು ನೆಕ್ಸ್ಟ್ ಡೇನೇ ಮನೆಗೆ ಕಳಿಸ್ಕೊಡ್ತೀವಿ. ಸೊ ಆ ರೀತಿಯಲ್ಲಿ ಟ್ರೀಟ್ಮೆಂಟು ಮುಂದೆ ಈಗ ಅಡ್ವಾನ್ಸ್ಮೆಂಟ್ ಆಗಿದೆ. ಸರ್, ಮತ್ತೆ ಕಿಡ್ನಿ ಕಲ್ಲು ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಹೇಗೆ ನೋಡ್ಕೊಳ್ಬಹುದು ಸರ್? ಅದೇನೆ ನಾ ಹೇಳ್ದಂಗೆ ಈ ನೀರು ಚೆನ್ನಾಗಿ ಕುಡಿಯೋದೇ ಮೇಯ್ನ್ ಅಡ್ವೈಸ್. ತೂಕ ಕಮ್ಮಿ ಮಾಡಬೇಕು, ಉಪ್ಪು ದಿನ ಊಟದಲ್ಲಿ ಉಪ್ಪಿನ ಅಂಶ ಕಮ್ಮಿ ಮಾಡಬೇಕು. ಆಕ್ಸಿಲೇಟ್ ರಿಚ್ ಫುಡ್ ಬಗ್ಗೆ ನಾನು ಏನು ಹೇಳಿದೆ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕಾಗ್ತದೆ. ಇನ್ನು ಒಮ್ಮೆ ಕಲ್ಲಾದವ್ರಿಗೆ ಮತ್ತೆ ಕಲ್ಲಾಗೋ ಸಾಧ್ಯತೆ ಇನ್ನೂ ಜಾಸ್ತಿ ಇರ್ತದೆ. ಆ ಥರ ರೀತಿಯಲ್ಲಿ ಇದ್ದಾಗ ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಂಡು ಕಲ್ಲು ಸಣ್ಣದಾಗಿದ್ದಾಗಲೇ ಅದಕ್ಕೆ ಏನಾರು ಉಪಾಯ ಪರಿಹಾರ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು. ಕೆಲವೊಂದು ಸಿರಪ್ ಈ ಕಲ್ಲು ಮತ್ತೆ ಮತ್ತೆ ಆಗದೆ ಇರೋದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಬಟ್ ಅದರದ್ದು ಎಫಿಕಸಿ ಈ ನೀರು ಚೆನ್ನಾಗಿ ಕುಡಿಯೋಷ್ಟೇ ಇರುತ್ತೆ. ಸೊ ಮುಖ್ಯವಾಗಿ ಅಷ್ಟು ಮಾಡಿದ್ರೆ ಸಾಕು. ಸರ್, ತಾವು ಇದುವರೆಗೂ ಈ ಒಂದು ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟಂತೆ ಕಿಡ್ನಿ ಸ್ಟೋನ್ ಅಂದರೆ ಏನು, ಹೇಗೆ ಜಾಗೃತಿಯನ್ನು ವಹಿಸಬೇಕಾಗುತ್ತೆ, ಜೊತೆಗೆ ಕಿಡ್ನಿ ಸ್ಟೋನ್ ಆದಾಗ ಏನೇನು ಟ್ರೀಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ತಾವು ಹೇಳಿದ್ರಿ. ಹಾಗೆ ಈ ಒಂದು ಮೂತ್ರ ಸೋರಿಕೆ ಅಂತಂದರೆ ಏನು ಸರ್? ಯೂರಿನರಿ ಇನ್ಕಾಂಟಿನೆನ್ಸ್ ಅಂದರೆ ಈ ವಿಷಯ ನಾನು ಯಾಕೆ ಮಾತಾಡಬೇಕು ಅಂತಿದ್ದೆ ಅಂದರೆ ಈ ಕಾಯಿಲೆ ಮುಖ್ಯವಾಗಿ ಕಾಣ್ಕೊಳ್ಳೋದು ವಯಸ್ಸಾದವರಲ್ಲಿ ಮತ್ತು ಹೆಂಗಸರಲ್ಲಿ. ಯಾರಿಗೆ ನಾರ್ಮಲ್ ಹೆರಿಗೆ ಆಗಿರುತ್ತೆ, ಒಂದಕ್ಕಿಂತ ಜಾಸ್ತಿ ಹೆರಿಗೆ ಆಗಿರುತ್ತೆ, ಅವರಲ್ಲಿ ಈ ರೀತಿಯಲ್ಲಿ ಕಾಣ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕೆಂದರೆ ಮೂತ್ರ ಚೀಲ ಸುತ್ತ ಇರೋ ಮಾಂಸಗಳು ಸ್ವಲ್ಪ ಲೂಸ್ ಆಗಿರುತ್ತೆ. ಕೆಲವರಿಗೆ ಅದು ಮಾಮೂಲಿ ರೀತಿಯಲ್ಲಿ ಪುನಃ ಶಕ್ತಿ ಪಡ್ಕೊಂಡಿರಲ್ಲ. ಆಗೇನಾಗ್ತದೆ, ಕೆಮ್ಮಿದಾಗ ಯೂರಿನ್ ಲೀಕ್ ಆಗೋದು, ಜೋರಾಗಿ ಸೀನ್ದಾಗ ಯೂರಿನ್ ಲೀಕ್ ಆಗೋದು, ಯೂರಿನ್ ಅರ್ಜೆಂಟ್ ಆದಾಗ ತಕ್ಷಣ ಅಲ್ಲೇ ಆಗ್ಬಿಡೋದು, ಇನ್ನೂ ಟಾಯ್ಲೆಟ್ಗೆ ಹೋಗೋಕ್ಕಿಂತ ಮುಂಚೆ ಅಲ್ಲೇ ಬಂದ್ಬಿಡೋದು, ಆಮೇಲೆ ನೈಟ್ ಲೀಕ್ ಆಗೋದು, ಆಮೇಲೆ ಯೂರಿನ್ ಹೋಗಿ ಬಂದಾದ್ಮೇಲೆ ಸ್ವಲ್ಪ ಹನಿಗಳು ಅಲ್ಲೇ ಲೀಕ್ ಆಗೋದು, ಇವೆಲ್ಲ ರೀತಿಯಲ್ಲಿ ಆಗ್ತಾ ಇರುತ್ತೆ. ಇದರಲ್ಲಿ ಅವ್ರಿಗೆ ಜೀವಕ್ಕೆ ಅಪಾಯ ಏನಿರಲ್ಲ, ಆದರೆ ಅವರು ಹೊರಗೆ ಬರೋಕ್ಕೆ ಮುಜುಗರತೆ ಇರುತ್ತೆ. ಎಲ್ಲರ ಫಂಕ್ಷನ್ಗೆ ಹೋದಾಗ ಈ ಥರ ಆಗ್ಬಿಟ್ರೆ ಯಾರು ಪಕ್ಕದಲ್ಲಿದ್ದವ್ರಿಗೆ ಗೊತ್ತಾಗಿ ಯೂರಿನ್ ಸ್ಮೆಲ್ ಬಂದರೆ ಹೆಂಗಪ್ಪ ಅಂದ್ಬಿಟ್ಟು ಮನೇಲೇ ಇರೋದು. ಆಮೇಲೆ ಇದಕ್ಕೆ ತುಂಬ ನಾಚಿಕೆ ಕಾರಣ ಹೊಂದ್ಕೊಂಡು ಬಂದು ಡಾಕ್ಟ್ರಿಗೆ ತೋರಿಸೋದೇ ಇಲ್ಲ. ಈ ಥರ ಒಂದು ಕಾಯಿಲೆ ಇದೆ, ಇದಕ್ಕೆ ಉಪಾಯ ಇದೆ ಅನ್ನೋದೇ ತಿಳಿದಿರೋಲ್ಲ. ಇದಕ್ಕೆಲ್ಲ ಬಹಳಷ್ಟು ಜನರು ಅವರು ಇದ್ದರೂ ಕೂಡ ಹೇಳ್ಕೊಳ್ದೇನೆ ಅವರಾಗೆ ಅವರು ಮುಚ್ಚುಮರೆಯಿಂದ ಇದ್ಕೊಂಡು ಟ್ರೀಟ್ಮೆಂಟ್ ತಗೋತಾ ಇರಲ್ಲ. ಅದಕ್ಕೋಸ್ಕರ ಈ ವಿಷಯನ ನಾನು ಇಲ್ಲಿ ಮಾತಾಡೋಣ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಈ ಟಾಪಿಕ್ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಇದಕ್ಕೆ ಕಾರಣಾಂತರಗಳು ಎಷ್ಟೊಂದು ಇರ್ಬೋದು, ಬಟ್ ಸುಮಾರು ಜನಕ್ಕೆ ಏನು ಕಾರಣ ಅಂತ ಇರೋದಿಲ್ಲ. ಕೆಲವರಿಗೆ ಹಾಗೇನೆ ವಯಸ್ಸಾಗ್ತಾ ಈ ಮಾಂಸಗಳು ಸ್ವಲ್ಪ ವೀಕ್ನೆಸ್ ಹಿಂಗೆ ಬರ್ತದೆ, ಅದೇ ರೀತಿಯಲ್ಲಾಗಿ ಈ ಥರ ಲೀಕ್ ಆಗೋ ಸಾಧ್ಯತೆ ಇರ್ತದೆ. ಇದು ವಯಸ್ಸಾದವರಲ್ಲಿ, ಗಂಡಸರಲ್ಲಿ ಎಸ್ಪೆಷಲಿ ಪ್ರಾಸ್ಟೇಟ್ ಅಂತ ಕಾಯಿಲೆಗಳಿಂದ ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಈ ಪ್ರಾಸ್ಟೇಟ್ ಅನ್ನೋದು ಯೂರಿನ್ ಹೋಗೋ ದಾರಿಯಲ್ಲಿ ಗಂಡಸರಲ್ಲಿ ಮಾತ್ರ ಇರ್ತದೆ. ಅದು ದಪ್ಪ ಆದಾಗ ಈ ಥರ ಯೂರಿನ್ ಸಮಸ್ಯೆಗಳು ನಿಧಾನಕ್ಕೆ ಬರೋದು, ಇವೆಲ್ಲ ಲೀಕ್ ಆಗೋದು, ಇವೆಲ್ಲ ನೈಟ್ ಟೈಮ್ ಮತ್ತೆ ಮತ್ತೆ ಎದ್ದೇಳೋದು, ಇವೆಲ್ಲ ಸಮಸ್ಯೆಗಳು ಕಾಣ್ಕೋತದೆ. ಅದಕ್ಕೆ ಮಾತ್ರೆಗಳಿಂದಾಗಿ ಅಥವಾ ಶಸ್ತ್ರಚಿಕಿತ್ಸೆಯಿಂದಾಗಿ ಟ್ರೀಟ್ಮೆಂಟ್ ಇದೆ. ಅದೇ ರೀತಿಯಲ್ಲಿ ಹೆಂಗಸರಲ್ಲೂ ಕೂಡ ಇದು ಯೂರಿನ್ ಲೀಕ್ ಆಗೋದು ಅನ್ನೋದಿದ್ರೆ ಅದು ಕೂಡ ಮೊದಲನೇದಾಗಿ ನಾವು ಯಾವತ್ತಿದ್ರೂ ಮಾತ್ರೆ ಮತ್ತು ಕೆಲವೊಂದು ಎಕ್ಸಸೈಸ್ಗಳಿಂದ ಅದರ ಟ್ರೀಟ್ಮೆಂಟ್ ಮಾಡಿ ಅದರಿಂದ ಅವ್ರಿಗೆ ಪರಿಹಾರ ನೀಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಯಾವುದೂ ಕೆಲಸ ಮಾಡ್ತಾ ಇಲ್ಲ ಅಂದರೆ ಮಾತ್ರ ನಾವು ಆಪ್ರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಮುಖಾಂತರ ಅದನ್ನು ಕರೆಕ್ಷನ್ ಮಾಡ್ತೀವಿ.
ಇದರಿಂದ ಈ ಕಾಯಿಲೆ ಗುಣ ಪಡಿಬೋದು. ನಾಚಿಕೆ ಅನ್ನೋದು ಬೇಡ, ಬಂದು ಡಾಕ್ಟ್ರಿಗೆ ಮೀಟ್ ಮಾಡಿ, ನಿಮಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿ ಅದರಿಂದ ಹೊರಗಡೆ ಬರೋ ಅಂಥ ರೀತಿಯಲ್ಲಿ ಮಾಡ್ಬೋದು. ಇದನ್ನು ತಿಳಿದಿರಲಿ. ಓಕೆ, ಹೇಗೆ ಸರ್ ಯಾವ ಥರ ಕಂಡುಹಿಡಿಬೋದು ಇದನ್ನು, ಈ ಥರ ಆಗಿರತಕ್ಕಂಥದ್ದನ್ನ ಹೇಗೆ? ಮೊದಲನೇದಾಗಿ ಅವ್ರು ಬಂದು ಹೇಳ್ಕೋಬೇಕು ಏನಾಗ್ತಿದೆ ಅಂತ. ಅದೇ ಹೇಳ್ಕೊಂಡ್ರೆ ಅರ್ಧ ತೊಂದರೆ ಅಲ್ಲೇ ಮುಗ್ದೋಗುತ್ತೆ. ಆಮೇಲೆ ಅದೇನಿಲ್ಲ, ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ, ಯೂರಿನ್ ಉಳಿತಾ ಇದೆಯಾ ಯೂರಿನ್ ಮಾಡಾದ್ಮೇಲೆ, ಅಥವಾ ಅದೇ ಹೇಗಿದೆ ಅಂತ, ಏನಾರು ಇನ್ಫೆಕ್ಷನ್ ಇದೆ ಅಂತ ಯೂರಿನ್ ಟೆಸ್ಟ್ ಮಾಡ್ತೀವಿ. ಅದಕ್ಕೆಲ್ಲ ಜಾಸ್ತಿ ಬೆಲೆ ಆಗೋದಿಲ್ಲ. ಇದಕ್ಕೆ ಬೇಕಾಗಿರೋಂಥ ಟೆಸ್ಟ್ಗಳು ತುಂಬ ಕಮ್ಮಿ. ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿ ನಾವು ಅದನ್ನು ಗುಣ ಮಾಡೋದಕ್ಕೆ ನೋಡ್ತೀವಿ. ಇದು ಏನು ಸರ್ ಹೆಚ್ಚಾಗಿ ಹೆಂಗಸ್ಗಳಲ್ಲೇ ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣ ಇದೆ ಸರ್ ನಿಖರವಾಗಿ ಏನಾದರೂ ಹೇಗೆ? ಹೆಂಗಸರಲ್ಲಿ ಕಾಣ್ಕೊಳ್ಳೋದು ಅದೇ ಎಸ್ಪೆಷಲಿ ಈ ಥರ ಹೆರಿಗೆ ಆದವರಲ್ಲಿ ಆ ಥರದವರಲ್ಲಿ ಕಾಣ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಗಂಡಸರಲ್ಲಿ ವಯಸ್ಸಾದ್ಮೇಲೆ ಈ ಥರ ಕಾಯಿಲೆಗಳು ಕಾಣ್ಕೋತದೆ. ಅದು ಕಾರಣ ಎರಡು ಬೇರೆನೆ. ಯಾಕೆಂದರೆ ಗಂಡಸರಲ್ಲಿ ಮುಖ್ಯವಾಗಿ ಈ ಪ್ರಾಸ್ಟೇಟ್ ಸಮಸ್ಯೆಯಿಂದ ಈ ಥರ 60 ವರ್ಷ ಆದಮೇಲೆ ಕಾಣ್ಕೊಳ್ಳೋ ಸಾಧ್ಯತೆ ಜಾಸ್ತಿ. ಹೆಂಗಸರಲ್ಲಿ ಇದು ಹೆರಿಗೆ ಆದಮೇಲೆ ಏನಾರ ಯೂರಿನ್ ಹೋಗೋ ದಾರಿ ಹತ್ರ ಮಾಂಸಗಳಿಗೆ ಸ್ವಲ್ಪ ವೀಕ್ನೆಸ್ ಇದ್ದರೆ ಅವ್ರಿಗೆ ಈ ಥರ ಆಗೋ ಸಾಧ್ಯತೆ ಇರ್ತದೆ. ಅಥವಾ ವಯಸ್ಸಾಗ್ತಾ ಆಗ್ತಾ ಒಬ್ಬೊಬ್ಬರಿಗೆ ಈ ಶುಗರ್ ಬಂದಿರೋದ್ರಿಂದ ಅಥವಾ ಬೇರೆ ಕಾರಣಾಂತರಗಳಿಂದ, ಈಗ ಗರ್ಭಕೋಶ ಜಾರಿರೋದ್ರಿಂದ, ಈ ಥರ ಕಾರಣಗಳಿಂದ, ಕೆಲವೊಬ್ಬರಿಗೆ ಕಾರಣನೇ ಇಲ್ಲದೆ ಇರೋದ್ರಿಂದ ಈ ಥರ ಯೂರಿನ್ ಸಮಸ್ಯೆಗಳು, ಈ ಲೀಕ್ ಆಗೋದು, ಅರ್ಜೆಂಟಾಗಿ ಹೋಗೋದು, ಇವೆಲ್ಲ ಸಮಸ್ಯೆಗಳು ಕಾಣ್ಕೋತದೆ. ಓಕೆ, ಏನು ಸರ್ ಈ ಒಂದು ಮೂತ್ರ ಸೋರಿಕೆ ಆಗ್ತಕ್ಕಂಥ ಒಂದು ಸಮಸ್ಯೆಗೆ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಅಂತ ಬಂದಾಗ ಏನೇನು ಸೌಲಭ್ಯ ಇದೆ ಸರ್? ಟ್ರೀಟ್ಮೆಂಟ್ ಅದೇ ಹೇಳ್ದಂಗೆ ಫಸ್ಟಾಗಿ ಮಾತ್ರೆ ಮತ್ತು ಎಕ್ಸಸೈಸೇ ಟ್ರೈ ಮಾಡ್ತೀವಿ. ಸರಿ ಹೋಗಿಲ್ಲ ಅಂದರೆ ಆಪ್ರೇಷನ್ ಮಾಡಿ ಸರಿಪಡಿಸ್ತೀವಿ. ಅದು ಗಂಡಸರಲ್ಲಾದರೆ ಪ್ರಾಸ್ಟೇಟ್ ಇಶ್ಯೂ ಇದ್ದರೆ ಪ್ರಾಸ್ಟೇಟ್ದು ಸರ್ಜರಿ ಹಲವಾರು ರೀತಿಯಲ್ಲಿದೆ. ಲೇಸರ್ ಮುಖಾಂತರ ಅಥವಾ ಕನ್ವೆನ್ಷನಲ್ ಆಗಿ TRP ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ. ಹೆಂಗಸರಲ್ಲಿ ಆಪ್ರೇಷನ್ ಮುಖಾಂತರ ಯೂರಿನ್ ಹೋಗೋ ದಾರಿ ಹತ್ರ ಕೆಮ್ಮದಾಗ ಲೀಕ್ ಎಲ್ಲ ಇದ್ದರೆ ಅದನ್ನು ಸ್ವಲ್ಪ ಬಿಗಿ ಮಾಡೋವಂಥ ಪ್ರೊಸೀಜರ್ ಕೂಡ ಮಾಡ್ತೀವಿ. ಇದನ್ನು ಮುಂಜಾಗ್ರತೆ, ಈ ಥರ ಒಂದು ಸಮಸ್ಯೆ ಆಗದ ರೀತಿಯಲ್ಲಿ ನಾವು ಮುಂಜಾಗ್ರತೆ ವಹಿಸಬೇಕು ಅಂದಾಗ ಏನೇನು ಮುಂಜಾಗ್ರತೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಸರ್? ಇದರಲ್ಲಿ ಮುಖ್ಯವಾಗಿ ನಾವು ಆ್ಯಕ್ಟಿವ್ ಲೈಫ್ ಸ್ಟೈಲ್, ಅಂದರೆ ಈಗ ಹೆರಿಗೆ ಆದ ನಂತರ ಮಾಮೂಲಿ ಮುಂಚೆ ಇದ್ದಂಗೆ ಶಕ್ತಿ ಬರಬೇಕು ಅಂತ ಅಂದರೆ ಆದಷ್ಟು ಬೇಗ ಸ್ವಲ್ಪ ಎಕ್ಸಸೈಸ್ಗಳು, ವಾಕಿಂಗ್ ಮಾಡೋದು, ಆಮೇಲೆ ಮನೆ ಕೆಲಸ ಅಲ್ಲದೇ ಬೇರೆ ಆ ಟೈಮ್ ತೆಗೆದು ಅದಕ್ಕೆ ಅಂತಲೇ ಒಂದು ಚೂರು ಎಕ್ಸಸೈಸ್ ಮಾಡೋದಕ್ಕೆ ಅಂತಲೇ ಟೈಮ್ ತೆಗೆದು ಮಾಡೋದು, ನೀರು ಚೆನ್ನಾಗಿ ಕುಡಿಯೋದು, ಇನ್ಫೆಕ್ಷನ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು, ಶುಗರ್ ಇದ್ದರೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಳ್ಳೋದು, ಇವೆಲ್ಲ ಮಾಡೋದ್ರಿಂದ ಈ ಕಾಯಿಲೆನ ಆದಷ್ಟು ತಡೆಯೋದಕ್ಕೆ ಸಾಧ್ಯತೆ ಇರುತ್ತೆ. ಸರ್, ನಾವು ಮುಂದೆ ಮಾತನಾಡೋದಾದ್ರೆ ಈ ಒಂದು ಕಿಡ್ನಿ ಫೇಲ್ಯೂರ್ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಈ ಕಿಡ್ನಿ ಫೇಲ್ಯೂರ್ ಹೇಗಾಗುತ್ತೆ ಸರ್? ಆ ಥರ ಕಿಡ್ನಿ ಫೇಲ್ಯೂರ್ ಅಂತಂದರೆ ಏನು ಸರ್? ಈ ಕಿಡ್ನಿ ಫೇಲ್ಯೂರ್ ಅನ್ನೋದು ಕಿಡ್ನಿಯಿಂದ ಯೂರಿನ್ ಪ್ರೊಡಕ್ಷನ್ ಮಾಡ್ತಾರೆ, ಅದರದ ಶಕ್ತಿ ಏನಿರುತ್ತೆ ಅದು ಕಳ್ಕೊಂಡಾಗ ನಾವು ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತೀವಿ. ಕಿಡ್ನಿದು ಮೇಯ್ನ್ಲಿ ಕೆಲಸ ಏನಂತ ಅಂದರೆ ನಮ್ಮ ದೇಹದಲ್ಲಿ ಈ ಉತ್ಪಾದನೆ ಆಗ್ತಾರ ವೇಸ್ಟ್ಗಳನ್ನು ಹೊರಗಡೆ ಹಾಕೋದಕ್ಕೆ ಕಿಡ್ನಿ ಫಂಕ್ಷನ್ ಇರೋದು. ಅದು ಹಲವಾರು ಕಾರಣಗಳಿದೆ ಕಿಡ್ನಿ ಯಾವಾಗ ಫೇಲ್ಯೂರ್ ಆಗೋದು. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಕಂಡುಬರೋದು BP ಮತ್ತು ಶುಗರಿಂದ ಈ ಕಿಡ್ನಿ ಫೇಲ್ಯೂರ್ ಅಂತ ಆಗೋದು. BP ಕಾಯಿಲೆ ಇರೋದು ಗೊತ್ತಿಲ್ಲದೇ BPಗೆ ಕರೆಕ್ಟಾಗಿ ಮೆಡಿಸಿನ್ ತೊಗೊಳ್ಳದೆ ಇರೋ ಕಾರಣದಿಂದ ಫೇಲ್ಯೂರ್ ಆಗ್ತದೆ. ಹಂಗೆ ಶುಗರ್ ಇದ್ದವರಲ್ಲೂ ಕೂಡ ಕಿಡ್ನಿಗೆ ಏಟ್ ಬಿದ್ದು ಅದು ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಮುಖ್ಯವಾಗಿ ಇನ್ನೊಂದು ಕಾರಣ ನಾವೇ ಕಿಡ್ನಿ ಫೇಲ್ಯೂರ್ಗೆ ಮಾಡ್ಕೊಳ್ಳೋಕೆ ಕಾರಣ ಇರೋದು ನೋವಿನ ಮಾತ್ರೆಗಳನ್ನು ಹಲವಾರು ಬಾರಿಗಳು ತಗೊಳ್ಳೋದ್ರಿಂದ. ಈ ನೋವಿದೆ ಅಂದ ತಕ್ಷಣ ಅಂಗಡಿಗೆ ಹೋಗೋದು, ಮಾತ್ರೆ ತಗೊಳ್ಳೋದು, ದಿನ ತಗೊಳ್ಳೋದು, ಅಥವಾ ವಾರದಲ್ಲಿ 3-4 ದಿನ ತಗೊಳ್ಳೋದು, ದಿನದಲ್ಲಿ 1-2-3 ಸತಿ ತಗೊಳ್ಳೋದು, ಇವೆಲ್ಲ ಮಾಡ್ತಾಯಿದ್ರೆ ಕಿಡ್ನಿಗೆ ಏಟ್ ಬೀಳ್ತದೆ. ಇದು ಆ ನೋವಿಗೋಸ್ಕರ ಮಾತ್ರೆ ತಗೋತಾ ಇರೋದ್ರಿಂದ ಏನೂ ಆಗಲ್ವೇನೋ ಅನ್ನೋದು ಮನಸ್ಸಲ್ಲಿರ್ತದೋ, ಅಥವಾ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಅಷ್ಟು ಇಲ್ಲದೆ ಇರೋದ್ರಿಂದ ಈ ಮಾತ್ರೆಗಳ ಕಂಟಿನ್ಯೂಸ್ ತೊಗೊಂಡು ಈ ಒಂದಿನ ಬಂದು ಟೆಸ್ಟ್ ಮಾಡಿಸಿದಾಗ ಆಗಲೇ ಕಿಡ್ನಿ ಫಂಕ್ಷನ್ ಫೇಲ್ಯೂರಲ್ಲಿರ್ತದೆ. ಈ ರೀತಿಯಲ್ಲಿ ಹಲವಾರು ಸರಿ ನಾವು ನೋಡಿದ್ದೀವಿ. ಇದಲ್ದೇ ಈ ಕಿಡ್ನಿ ಸ್ಟೋನ್ ಆಗೋದ್ರಿಂದ ಅಥವಾ ಕಿಡ್ನಿಯಿಂದ ಇನ್ಫೆಕ್ಷನ್ ಆಗೋದ್ರಿಂದ ಇವೆಲ್ಲ ಕಾರಣದಿಂದ ಕೂಡ ಈ ಫೇಲ್ಯೂರ್ ಅಂತ ಆಗ್ಬೋದು. ಕೆಲವರಿಗೆ ಮಕ್ಕಳು ಇದ್ದಾಗಲಿಂದನೇ ಅವರ ಹೆರಿಡಿಟ್ರಿ ಅಂದರೆ ತಾಯಿಯಿಂದ ಮಗು ಬರೋದ್ರಿಂದ ಕಾಯಿಲೆಗಳು ಕೂಡ ಅದು ಹಲವಾರು ಇರ್ತದೆ. ಆ ಕಾಯಿಲೆಗಳೆಲ್ಲ ಸ್ವಲ್ಪ ಕಮ್ಮಿ, ಬಟ್ ಆ ರೀತಿಯಲ್ಲೂ ಕೂಡ ಈ ಕಿಡ್ನಿ ಫೇಲ್ಯೂರ್ ಅಂತ ಆಗ್ಬೋದು. ಸರ್, ಈಗ ಕಿಡ್ನಿ ಫೇಲ್ಯೂರ್ ಆಗಿರ್ತಕ್ಕಂಥ ಹೋಗಿರೋ ಕಿಡ್ನಿಯನ್ನು ಹೇಗೆ ಉಳಿಸ್ಕೊಳ್ಬೋದು ಸರ್?
ಈಗ ಒಮ್ಮೆ ಕಿಡ್ನಿ ಫೇಲ್ಯೂರ್ ಆದರೆ ಆ ಕಿಡ್ನಿನ ವಾಪಸ್ ತರೋದು ಬಹಳ ಕಷ್ಟ. ಅದು ಏನಾರ ಈಗ ಸ್ಟೋನ್ ರೀತಿ ಅಥವಾ ಇನ್ಫೆಕ್ಷನ್ ರೀತಿಯಿಂದ ಈ ಥರ ಆಗಿದರೆ ಅದನ್ನು ಕ್ಲಿಯರ್ ಮಾಡೋದ್ರಿಂದ ಕಿಡ್ನಿ ಫಂಕ್ಷನ್ ಪುನಃ ವಾಪಸ್ ಬರ್ತದೆ. ಈ BP ಕಾಯಿಲೆಯಿಂದ ಅಥವಾ ತುಂಬ ದಿನ ಈ ಮೆಡಿಸಿನ್ ತೊಗೊಂಡಿರೋದ್ರಿಂದ ಏನಾರು ಕಿಡ್ನಿ ಡ್ಯಾಮೇಜ್ ಆಗಿದರೆ ಡ್ಯಾಮೇಜ್ ಆಗಿರೋ ಕಿಡ್ನಿನ ವಾಪಸ್ ನಾರ್ಮಲ್ ಕಿಡ್ನಿಯಾಗಿ ಕೆಲಸ ಮಾಡೋಕ್ಕೆ ನಾವು ಯಾವುದೇ ಮೆಡಿಸಿನ್ಗಳಿಂದ ಆಗೋದಿಲ್ಲ. ಎಷ್ಟು ಇದೆ ಕಿಡ್ನಿ ಫಂಕ್ಷನು ಅಷ್ಟನ್ನು ನೀಟಾಗಿ ನೋಡ್ಕೊಳ್ಳೋದು ಮುಖ್ಯ ಆಗ್ತದೆ. ಆ ಟ್ರೀಟ್ಮೆಂಟ್ನ ನಮ್ಮ ಕೊಲೀಗ್ಸ್ ನೆಫ್ರಾಲಜಿ ಡಾಕ್ಟರ್ಸ್ ಏನಿರ್ತಾರೆ ಅವರು ಅದನ್ನು ನೋಡ್ಕೋತಾರೆ. ಬಟ್ ಮುಖ್ಯವಾಗಿ ಯಾವಾಗ ನಾವು ಡಯಾಲಿಸಿಸ್ ಅನ್ನೋದು ಮಾಡೋದು ಅಂದರೆ ದೇಹದಿಂದ ನೀರಿನ ಅಂಶ ಒಂಚೂರು ಹೋಗ್ದೇ ಉಸಿರಾಟಕ್ಕೆ ತೊಂದರೆ ಆಗೋದು, ಕಾಲು ಊತ ಬರೋದು, ದಿನನಿತ್ಯ ಕೆಲಸಗಳು ಮಾಡದೇ ಇರೋಕ್ಕಂಥ ರೀತಿಯಲ್ಲಿ ಆದಾಗ ಮಾತ್ರ ಡಯಾಲಿಸಿಸ್ ಅಂತ ಶುರು ಮಾಡೋದು. ಓಕೆ, ಏನು ಸರ್, ಈಗ ಒಂದು ಕಿಡ್ನಿ ಡಯಾಲಿಸಿಸ್ ಅಂದರೆ ಏನು, ಇದರಿಂದ ಆಗ್ತಕ್ಕಂಥ ಒಂದು ಉಪಯೋಗಗಳು ಏನು ಸರ್? ಈಗ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ದೇಹದಲ್ಲಿ ಕಿಡ್ನಿ ಕೆಲಸ ಮಾಡೋದಕ್ಕೆ ಬೇರೆ ಏನಾರು ಮಾಡಬೇಕಲ್ವೇ, ಅದಕ್ಕೋಸ್ಕರ ಡಯಾಲಿಸಿಸ್ ಅಂತ ಮಾಡೋದು. ಅದೇನು ಮಾಡ್ತದೆ, ರಕ್ತನ ಹೊರಗಡೆ ತೆಗೆದು ಅದರಲ್ಲಿರೋ ವೇಸ್ಟ್ನ ಪ್ಯೂರಿಫೈ ಮಾಡಿ ಮತ್ತೆ ರಕ್ತನ ದೇಹದ ವಾಪಸ್ ಬಿಡ್ತದೆ. ಇಷ್ಟು ಮಾಡೋದಕ್ಕೆ ಅದೊಂದು 3 ಗಂಟೆ ಕಾಲ ಏನು ತಗೊಳ್ತದೆ, ಅದಕ್ಕೆ ಡಯಾಲಿಸಿಸ್ ಅಂತ ಹೇಳೋದು. ಆ ಡಯಾಲಿಸಿಸ್ ಯಾವಾಗ ಮಾಡೋಕ್ಕೆ ಶುರು ಮಾಡೋದು, ಯಾವಾಗ ದೇಹದಲ್ಲಿರೋ ಕಿಡ್ನಿ ನಮಗೆ ಎಕ್ಸೆಸ್ ನೀರು ಇರೋದನ್ನು ಹೊರಗಡೆ ಹಾಕೋಕ್ಕಾಗದೆ ನೀರೆಲ್ಲ ದೇಹದಲ್ಲೇ ಉಳ್ಕೊಂಡು ಹಾರ್ಟ್ ಕೆಲಸ ಮಾಡೋದಕ್ಕೆ, ಈ ಶ್ವಾಸಕೋಶ ಕೆಲಸ ಮಾಡೋದಕ್ಕೆ ಅದಕ್ಕೆ ತೊಂದರೆ ಕೊಡ್ತಾಯಿದ್ರೆ, ಅಥವಾ ದಿನನಿತ್ಯ ಅವರು ಎದ್ದು ಓಡಾಡೋಕ್ಕೆ ಆಗದೆ ಇರೋ ರೀತಿಯೆಲ್ಲ ಆದರೆ, ಅಥವಾ ಕಾಲು ಊತ ಬರೋದು, ಇವೆಲ್ಲ ಜಾಸ್ತಿ ಕಂಡು ಬಂದಾಗ ಡಯಾಲಿಸಿಸ್ ಮಾಡಬೇಕಾಗ್ತದೆ. ಈ ಡಯಾಲಿಸಿಸ್ ಮಾಡಿದ್ರೆ ಏನಪ್ಪ ಅದರಿಂದ ಮತ್ತೆ ಮಾಡಲೇಬೇಕಾಗ್ತದಲ್ಲ ಅಂತ ಜನರ ನಂಬಿಕೆ ಇದೆ. ಅದು ಏನಕ್ಕೆ ಆಗಿರೋದು ಅಂತ ಅಂದರೆ, ಆ ಡಯಾಲಿಸಿಸ್ ಮಾಡಬೇಕು ಅಂತ ಪರಿಸ್ಥಿತಿ ಬಂದಾಗ ಅದಾಗಲೇ ಅವರ ಕಿಡ್ನಿ ಆ ರೀತಿಯಲ್ಲಿ ಪ್ರದರ್ಶನ ಮಾಡಿರುತ್ತೆ. ಹಾಗೆ ನಿಮಗೆ ಅದು ಮಾಡದೆ ಹೋದರೆ ಅವ್ರಿಗೆ ಜೀವಕ್ಕೆ ಅಪಾಯ ಆಗೋ ಸಾಧ್ಯತೆ ಇರ್ತದೆ. ಈ ಡಯಾಲಿಸಿಸ್ ಮಾಡಬೇಕು ಅಂತ ಪರಿಸ್ಥಿತಿ ಬಂದಾಗ ಮಾಡಲೇಬೇಕಾಗ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ. ಈ ಡಯಾಲಿಸಿಸ್ಸಿಂದ ಪರಿಹಾರ ಮಾಡ್ಕೋಬೇಕು ಅಂತ ಅಂದರೆ ಅದು ಏನಾರು ರಿವರ್ಸಿಬಲ್, ಅಂದರೆ ಈಗ ಸ್ಟೋನ್ ಅಥವಾ ಇನ್ಫೆಕ್ಷನ್ ಕಾಯಿಲೆಗಳಿದ್ರೆ ರಿವರ್ಸಿಬಲ್ ಕಾಯಿಲೆಗಳು, ಅದಕ್ಕೆ ಟ್ರೀಟ್ಮೆಂಟ್ ಆದಾಗ ಅದು ರಿವರ್ಸ್ ಆಗ್ತದೆ. ಇಲ್ಲ ಅಂತಂದರೆ ಡಯಾಲಿಸಿಸ್ಸೇ ಮುಂದುವರಿಬೇಕಾಗ್ತದೆ. ಆ ಡಯಾಲಿಸಿಸ್ ನಿಲ್ಲಿಸಬೇಕು ಅಂತ ಅಂದರೆ ಒಂದೇ ಸೊಲ್ಯೂಷನ್ ಇರೋದು, ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಓಕೆ, ಏನು ಸರ್, ಯಾವ ಥರ ಈ ಒಂದು ಕಿಡ್ನಿ ಟ್ರಾನ್ಸ್ಫರ್ ಅಥವಾ ಕಿಡ್ನಿ ಜೋಡಣೆ ಮಾಡೋದಂದರೆ ಹೇಗೆ ಸರ್? ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕಿಡ್ನಿ ಹಾಕೋದು. ಇದು 2 ರೀತಿಯಲ್ಲಿ ಮಾಡ್ತೀವಿ. ಒಂದು, ಕಿಡ್ನಿ ದಾನ ಮಾಡಿದವರು, ಅಂದರೆ ಯಾರು ಅವರ ರಕ್ತ ಸಂಬಂಧದಲ್ಲಿದ್ದವರು ಅವರ ಕಿಡ್ನಿನ ದಾನ ಮಾಡೋಕ್ಕೆ ರೆಡಿ ಆದರೆ ಅವ್ರನ್ನ ನೋಡಿಕೊಂಡು ಅವರೆಲ್ಲ ಓಕೆ ಇದ್ದರೆ ಅವ್ರ ಒಂದು ಕಿಡ್ನಿ ತೆಗೆದು ಈ ಕಿಡ್ನಿ ಫೇಲ್ಯೂರ್ ಆದವರಲ್ಲಿ ಅದನ್ನು ಟ್ರಾನ್ಸ್ಪ್ಲಾಂಟ್, ಅಂದರೆ ಅವರಿಂದ ಇವ್ರಿಗೆ ಹಾಕೋದು ಮಾಡ್ತೀವಿ. ಅದರಿಂದ ಇವ್ರ ಕಿಡ್ನಿನ ತೆಗೆದು ಹಾಕಿರೋದ್ರಿಂದ ಆ ಕಿಡ್ನಿ ಈ ಕೆಲಸ ಮಾಡೋಕ್ಕೆ ಶುರು ಮಾಡಿ ಈ ಡಯಾಲಿಸಿಸ್ ಅನ್ನೋ ಅವಶ್ಯಕತೆ ಬರೋದಿಲ್ಲ. ಅದಾದ್ಮೇಲೆ ಅದು ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಈಗ ಹೆಡ್ ಇಂಜುರಿ ಆಗಿರೋರು, ಯಾವಾಗ ಬ್ರೈನ್ ಡೆಡ್ ಅಂತ ಹೇಳ್ತಾರೆ, ಅಂಥವ್ರು ಏನಾರೋ ಅವರ ದೊಡ್ಡ ಮನಸ್ಸಿಂದ ಏನಾರೋ ಅವರು ಕಿಡ್ನಿ ಡೊನೇಷನ್ ಮಾಡ್ತೀವಿ ಅಂತ ಏನಾರು ಒಪ್ಕೊಂಡ್ರೆ, ಅವರು ಕಿಡ್ನಿ ಡೊನೇಷನ್ ಮಾಡಿದಾಗ ನಮ್ಮ ಟ್ರಾನ್ಸ್ಪ್ಲಾಂಟ್ ಅವರು, ಗೌರ್ಮೆಂಟ್ ಅವರು ಒಂದು ಲಿಸ್ಟ್ ಮೇಂಟೈನ್ ಮಾಡ್ತಾರೆ, ವೇಟಿಂಗ್ ಲಿಸ್ಟ್ ಅಂತ. ಆ ಲಿಸ್ಟ್ ಪ್ರಕಾರ ಯಾರು ಪೇಷಂಟ್ ಇರ್ತಾರೆ ಅವರಿಗೆ ಈ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಮಾಡ್ತೀವಿ. ಒಬ್ಬ ಮನುಷ್ಯ ಈ ಬ್ರೈನ್ ಡೆಡ್ ಆಗಿರೋರು ಏನಾದ್ರು ಡೊನೇಷನ್ಗೆ ಮುಂಚಿತವಾಗಿ ಅವರು ಸೈನ್ ಮಾಡಿದರೆ 2 ಕಿಡ್ನಿ ಇರೋದ್ರಿಂದ 2 ಪೇಷಂಟ್ಗೆ ಹೆಲ್ಪ್ ಆಗ್ತದೆ. ಈ ಡಯಾಲಿಸಿಸ್ ಹೆಂಗೆ ಅಂದರೆ, ಕಿಡ್ನಿ ಹೇಗೆ ಅಂದರೆ ಒಂದು ಓಡು ಕುದುರೆ ಇದ್ದಂಗೆ. ಆ ಕಿಡ್ನಿ ಇನ್ನೂ ಕಿಡ್ನಿ ಫೇಲ್ಯೂರ್ ಇರೋರಲ್ಲಿ ಇಂಪ್ಲಾಂಟ್ ಇನ್ನೂ ಹಾಕಿರೋ 5 ನಿಮಿಷಕ್ಕೆ ಆ ಕಿಡ್ನಿ ಆಗಲೇ ಕಿಡ್ನಿಯಿಂದ ಯೂರಿನ್ ಬರೋಕ್ಕೆ ಶುರು ಆಗ್ಬಿಡ್ತದೆ. ಆ ಕಿಡ್ನಿಗೆ ಅಷ್ಟು ಕೆಲಸ ಮಾಡೋಕ್ಕೆ ಇಷ್ಟ ಇರ್ತದೆ. ಅದನ್ನು ಉಳಿಸ್ಕೊಳ್ಳೋದು ಜವಾಬ್ದಾರಿ ನಮ್ಮದು. BP ಇದ್ದರೆ ಅದನ್ನು ನೋಡ್ಕೊಳ್ಳೋದು, ಕೆಟ್ಟ ಚಟಗಳಿಲ್ಲದೆ, ಸ್ಮೋಕಿಂಗ್ ಅವೆಲ್ಲ ಮಾಡ್ದೇನೆ ನೋಡ್ಕೊಳ್ಳೋದು, ಆ ರೆಸ್ಪಾನ್ಸಿಬಿಲಿಟಿ ನಾವು ನೋಡ್ಕೋಬೇಕು. ಅಂದರೆ ಈ ಒಂದು ಕಿಡ್ನಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಕೂಡ ಮಾಮೂಲಿ ಲೈಫ್ ಥರ ಮಾಡ್ಕೊಳ್ತೀವಿ. ಬಟ್ ಏನೇ ಆದರೂ ಅದಕ್ಕೆ ಬೇಕಾಗಿರೋ ಮೆಡಿಸಿನ್ನು, ಮೇಜರ್ ಆಪ್ರೇಷನ್ ಇರೋದ್ರಿಂದ ಸ್ವಲ್ಪ ಕೇರ್ ತಗೋಬೇಕಾಗ್ತದೆ. ಬಟ್ ಮುಖ್ಯವಾಗಿ ಅವ್ರಿಗೆ ಒಂದು ಹೊಸ ಜೀವನ ಕೊಟ್ಟಂಗೆ ಅದು ಆಪ್ರೇಷನ್ ಚೆನ್ನಾಗಾಗಿ ಹೋದವರಲ್ಲಿ ಅವರು ಬಂದು ನಾನು ಮಾಮೂಲಿ ಇದ್ದಂಗೆ ಇದ್ದೀನಿ ಅಂತ ಹೇಳೋರು ಎಷ್ಟು ಜನ ಇರ್ತಾರೆ. ಸರ್, ತಾವು ಇದುವರೆಗೂ ಈ ಒಂದು ಕಿಡ್ನಿ ಸ್ಟೋನ್ ಇರ್ಬೋದು, ಮತ್ತು ಮೂತ್ರ ಸೋರಿಕೆ ಹಾಗೂ ಕಿಡ್ನಿ ಫೇಲ್ಯೂರ್ಗೆ ಸಂಬಂಧಪಟ್ಟಂತೆ ತಾವು ಮಾಡಿದ್ವಿ. ಸೊ ಅದೇ ರೀತಿಗೆ ನಾವು ಕ್ಯಾನ್ಸರ್ ಬಗ್ಗೆ ಹಲವಾರು ರೀತಿಯ ಕ್ಯಾನ್ಸರ್ಗಳ ಬಗ್ಗೆ ನಾವು ಕೇಳಿರ್ತೀವಿ. ಹಾಗೆಯೇ ಈ ಒಂದು ಮೂತ್ರಚೀಲ ಅಥವಾ ಒಂದು ಮೂತ್ರಪಿಂಡದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಏನು ಸರ್, ಇದು ಕೂಡ ಒಂದು ಕ್ಯಾನ್ಸರ್ಗೆ ಸಮಸ್ಯೆ ಆಗ್ಬೋದು? ಈ ಥರ ಸಮಸ್ಯೆಗಳು ಹೇಗೆ ಸರ್? ಈ ಮೂತ್ರಚೀಲ ಮತ್ತು ಮೂತ್ರಪಿಂಡದ ಕ್ಯಾನ್ಸರ್ಗಳು
ಈಗ ಹೆಚ್ಚಾಗಿ ಕಾಣ್ ಬರ್ತಾ ಇದೆ. ಯಾವ ರೀತಿಯಲ್ಲಿ ಹೆಚ್ಚಾಗಿದೆ ಅಂತಂದರೆ, ನಮ್ಮಲ್ಲಿ ಈಗ ಯೂರಾಲಜಿಸ್ಟ್, ನಾನು ಯೂರಾಲಜಿ ಆದಮೇಲೆ ಈ ಯೂರೋ ಆಂಕಾಲಜಿ, ಈ ಮೂತ್ರಚೀಲ ಮೂತ್ರಪಿಂಡಗಳ ಕ್ಯಾನ್ಸರ್ಗೋಸ್ಕರನೇ ಟ್ರೈನಿಂಗ್ 1 ಇಯರ್ ಎಕ್ಸ್ಟ್ರಾ ನಾನು ಟಾಟಾ ಹಾಸ್ಪಿಟ್ಲಲ್ಲಿ ಮಾಡ್ಕೊಂಬಂದಿದ್ದೀನಿ. ಏನಕ್ಕೆ ಇವೆಲ್ಲ ಮಾಡಿರೋದು ಅಂದರೆ, ಈ ಮುಖ್ಯವಾಗಿ ಈ ಕಿಡ್ನಿಯಲ್ಲಿ, ಈ ಮೂತ್ರಚೀಲದಲ್ಲಿ, ಈ ಪ್ರಾಸ್ಟೇಟಲ್ಲಿ ಕ್ಯಾನ್ಸರ್ ಆಗಿ ಬದಲಾವಣೆ ಆಗ್ತಾ ಇರೋದು ತುಂಬ ಕಂಡಿದ್ದೀವಿ. ಅದರಲ್ಲಿ ಒಂದೊಂದಾಗಿ ಮಾತಾಡಬೇಕು ಅಂದರೆ, ಈ ಕಿಡ್ನಿ ಕ್ಯಾನ್ಸರ್ ಅಂತ ಅಂದರೆ ಕಿಡ್ನಿಯಲ್ಲೇ ಗಂಟು ಬೆಳೆಯೋದು. ಒಂದು ಕಿಡ್ನಿಯಲ್ಲಿ ಗಂಟಿದೆ ಅಂತ ಅಂದರೆ ಅದು CT ಸ್ಕ್ಯಾನ್ ಮಾಡಿ ಅದರಲ್ಲಿ ಏನಾರು ಗಂಟು ಕಂಡಿದ್ರೆ ಆ ಗಂಟು 90% ಜಾಸ್ತಿ ಅದು ಕ್ಯಾನ್ಸರ್ ಆಗಿ ಇರ್ಬೋದು ಅನ್ನೋದನ್ನು ನಮ್ಮ ದಾಖಲೆಗಳಲ್ಲಿ ಹೇಳ್ತದೆ. ಅದಕ್ಕೆ ಒಂದೇ ಉಪಾಯ ಇರೋದು, ಆ ಟ್ಯೂಮರ್ನ ತೆಗಿಬೇಕು. ಮುಂಚೆ ಏನು ಮಾಡ್ತಾಯಿದ್ವಿ, ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಪೂರ್ತಿ ಕಿಡ್ನಿನ ತೆಗಿಬೇಕಾಗಿ ಆಪ್ರೇಷನ್ ಮಾಡ್ತಾಯಿದ್ವಿ. ಈಗ ಆ ಟ್ಯೂಮರ್ ಎಷ್ಟು ಸೈಜ್ ಇದೆ ನೋಡಿಕೊಂಡು ಕಿಡ್ನಿ ಉಳಿಸ್ಬೋದು ಅನ್ನೋದನ್ನ ಫಸ್ಟ್ ನೋಡ್ತೀವಿ. ಆ ಕಿಡ್ನಿದು ಮುಖ್ಯವಾಗಿ ರಕ್ತ ಸಂಚಾಲನೆಗಳೆಲ್ಲ ಏನಿದೆ ಅದರಲ್ಲಿ ಏನೋ ಈ ಟ್ಯೂಮರ್, ಈ ಗೆಡ್ಡೆ ಅಲ್ಲಿವರೆಗೂ ಹೋಗಿಲ್ಲ ಅಂತಂದರೆ ಬರೀ ಟ್ಯೂಮರ್ ತೆಗೆದು ಕಿಡ್ನಿ ಉಳಿತಾಯ ಮಾಡೋದಕ್ಕೂ ಕೂಡ ಈಗ ಆಪ್ರೇಷನ್ ಬಂದಿದೆ. ಅದು ಮಾಡಿ ಪೇಷಂಟ್ಗಳು ಎರಡು ಕಿಡ್ನಿ ಉಳಿಸ್ಕೊಂಡು ಬರೀ ಗೆಡ್ಡೆ ತೆಗಿಯೋಂಥದ್ದು ಮಾಡ್ತೀವಿ. ಬಟ್ ಆಪ್ರೇಷನ್ ಈಸ್ ದಿ ಓನ್ಲಿ ಆಪ್ಷನ್, ಅದೊಂದೇ ಆಪ್ಷನ್ ಇರೋದು. ಅದಕ್ಕೆ ಔಷಧಿಯಿಂದ ಗುಣ ಆ ಥರ ಇಲ್ಲ. ಸೊ ನಾವು ಆಪ್ರೇಷನ್ ಮಾಡಬೇಕಾಗಿ ಪರಿಸ್ಥಿತಿ ಬಂದಾಗ ಆಪ್ರೇಷನಿಂದ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು. ಈ ಮೂತ್ರಚೀಲದ ಕ್ಯಾನ್ಸರ್ ಹೇಗೆ ಬರೋದು, ಮುಖ್ಯವಾಗಿ ಯಾವ ಕಾರಣದಿಂದ ಬರೋದು ಅಂದರೆ ಈ ಸ್ಮೋಕಿಂಗ್ ಮಾಡೋದ್ರಿಂದನೇ ಬರೋದು. ಅದು ಹಿಂಗೆ ಅಂತ ಅಂದರೆ, ಸ್ಮೋಕಿಂಗ್ ಮಾಡಿದಾಗ ಅದರಲ್ಲಿರೋ ಅಂಶಗಳು ಶ್ವಾಸಕೋಶದಿಂದ ಹೀರ್ಕೋತದೆ. ಬಟ್ ಸುಮಾರು ಅದರಿಂದ ಅಂಶಗಳು ದೇಹದಲ್ಲಿ ಹೀರ್ಕೊಂಡಿರೋದು ಕಿಡ್ನಿಯಿಂದ ಫಿಲ್ಟರ್ ಆಗಿ ಮೂತ್ರಚೀಲದಲ್ಲಿ ಬಂದು ನಿಂತ್ಕೋತದೆ. ಆ ಮೂತ್ರಚೀಲದಲ್ಲಿ ಬಂದು ನಿಂತಾಗ ಅದು ಆ ಮೂತ್ರಚೀಲದ ಗೋಡೆಗೆ ಎಫೆಕ್ಟ್ ಕೊಟ್ಟು ಅಲ್ಲಿಂದ ಕ್ಯಾನ್ಸರ್ ಗಂಟು ಬರೋ ಥರ ಮಾಡ್ತದೆ. ಮೂತ್ರಚೀಲದ ಕ್ಯಾನ್ಸರ್ ತುಂಬ ಡೆಡ್ಲಿ, ಅಂದರೆ ತುಂಬ ಅಗ್ರೆಸಿವ್. ಅದು ಅರ್ಲಿ ಸ್ಟೇಜಲ್ಲಿದ್ದಾಗಲೇ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಅದು ಸುಲಭವಾಗಿ ಟ್ರೀಟ್ಮೆಂಟ್ ಆಗೋಗ್ತದೆ. ಏನಾರು ಜಾಸ್ತಿ ಸ್ಟೇಜ್ ಅಂದರೆ ಹೊರ ತನಕ ಹರಡಿದೆ ಅಂತ ಅಂದಾಗ ಪೂರ್ತಿ ಮೂತ್ರಚೀಲನೇ ತೆಗೆದು ಹೊಟ್ಟೆಯಲ್ಲಿ ಹೊಕ್ಕಳ ಪಕ್ಕ ಒಂದು ಹೊಸದಾಗಿ ಯೂರಿನ್ ಬರೋ ರೀತಿಯಲ್ಲಿ ಮಾಡಿ ಅಲ್ಲಿ ಬ್ಯಾಗ್ ಹಾಕೋ ಥರ ಮಾಡಿಕೊಡ್ತೀವಿ. ಅವೆಲ್ಲ ಮಾಡದೇ ಇರೋ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಯೂರಿನಲ್ಲಿ ರಕ್ತ ಬೀಳ್ತಿದೆ ಅಂದರೆ ಹೀಟಿಂದ ಅಂತ ಅಂದ್ಬಿಟ್ಟು ಅದನ್ನ ಏನು ತೋರಿಸ್ಕೊಳ್ದೇ ಇರೋದು ತಪ್ಪು. ಏನೇ ಯೂರಿನಲ್ಲಿ ರಕ್ತ ಬರ್ತಿದೆ ಅಂತ ಅಂದರೆ ಏನೋ ಒಂದು ಕಾರಣ ಇದ್ದೇ ಇರ್ತದೆ. ಅದಕ್ಕೆ ಹೀಟಿಂದ ಯಾರಿಗೂ ರಕ್ತ ಬೀಳೋದಿಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗ್ತದೆ. ಇನ್ಫೆಕ್ಷನ್ ಇರಲಿ, ಕ್ಯಾನ್ಸರ್ ಇರಲಿ, ಸ್ಟೋನ್ ಇರಲಿ, ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ಇವತ್ತು. ಸೊ ಹೆದರ್ಕೊಳ್ಳೋ ಪರಿಸ್ಥಿತಿ ಅಲ್ವೇ ಅಲ್ಲ ಇದು. ಸೊ ಈ ಮೂತ್ರಚೀಲದ ಕ್ಯಾನ್ಸರ್ ಮತ್ತು ಕಿಡ್ನಿಯ ಕ್ಯಾನ್ಸರ್ ಎರಡರಲ್ಲೂ ಕೂಡ ಯೂರಿನಲ್ಲಿ ಬ್ಲಡ್ ಬರೋ ಸಾಧ್ಯತೆ ಇರ್ತದೆ. ಬಟ್ ಮುಖ್ಯವಾಗಿ 40 ವರ್ಷದಿಂದ 50 ವರ್ಷ ಆದಮೇಲೆ ಒಮ್ಮೆ ಒಂದು ಸ್ಕ್ರೀನಿಂಗ್ ಮಾಡಿಸ್ಕೊಂಡು ಏನೂ ತೊಂದರೆ ಇಲ್ಲ ಅಂತ ತಿಳಿಯೋದು ಮುಖ್ಯ. ಎಸ್ಪೆಷಲಿ ಮುಂಚಿತವಾಗಿ ನೀವು ಏನಾರು ಸ್ಮೋಕಿಂಗ್ ಹ್ಯಾಬಿಟ್ಟು ಆ ಥರ ಏನಾರು ಇದ್ದವರಲ್ಲಿ ಆಗ ಬಂದು ಇದರ ಕ್ಲಿಯರ್ ಮಾಡಿಕೊಂಡು ಅದೇನಿಲ್ಲ ಅಂತ ತಿಳ್ಕೊಳ್ಳೋದು ಆದಷ್ಟು ಮುಖ್ಯವಾಗಿ ನನ್ನ ಒಪಿನಿಯನ್ ಕೊಡ್ತೀನಿ. ಸರ್, ಈ ಒಂದು ಮೂತ್ರಚೀಲ ಕ್ಯಾನ್ಸರ್ ಅಥವಾ ಒಂದು ಮೂತ್ರಪಿಂಡದ ಕ್ಯಾನ್ಸರ್ ಹೇಗೆ ಕಾಣಿಸ್ಕೊಳ್ತಾರೆ ಅಥವಾ ಲಕ್ಷಣಗಳು ಕಾಣಿಸ್ಕೊಳುತ್ತಾ ಹೇಗೆ ಸರ್? ಮುಖ್ಯವಾಗಿ ಅದರಲ್ಲಿ ಅದೇ ನಾ ಹೇಳ್ದಂಗೆ ಯೂರಿನಲ್ಲಿ ಬ್ಲಡ್ ಬರ್ಬೋದು, ಅದೇ ಮುಖ್ಯವಾಗಿ ಕಾಣ್ಕೋತದೆ. ಇನ್ನು ಕೆಲವರಿಗೆ ಇದೆ ಅಂತಾನೆ ಗೊತ್ತಿರಲ್ಲ, ಬೇರೆ ಏನೋ ಕಾರಣದಿಂದ ಬಂದಿರ್ತಾರೆ, ಸ್ಕ್ಯಾನ್ ಮಾಡಿದಾಗ ಕಂಡು ಬರ್ತದೆ. ಅದಕ್ಕೋಸ್ಕರನೇ BP ಇದ್ದವರಲ್ಲಿ, ಶುಗರ್ ಇದ್ದವರಲ್ಲಿ, ಮುಂಚೆ ಸ್ಮೋಕಿಂಗ್ ಮಾಡ್ತಾ ಇದ್ದವರಲ್ಲಿ, ಅಥವಾ ಬೇರೆ ಏನಾದ್ರು ಚಟ ಇದ್ದವರಲ್ಲಿ, ಅಥವಾ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದವರಲ್ಲಿ, ಯಾರಿಗಾರು ತಂದೆ ತಾಯಿಯಲ್ಲಿ ಕಾಯಿಲೆ ಇದ್ದವರಲ್ಲಿ, ಅವರು 40 ವರ್ಷ ಆದಮೇಲೆ ಅಥವಾ ಅಟ್ಲೀಸ್ಟ್ 50 ವರ್ಷ ಆದಮೇಲೆ ಬಂದು ಒಮ್ಮೆ ಚೆಕಪ್ ಮಾಡಿಸ್ಕೊಂಡು ಒಂದು ಸ್ಕ್ಯಾನ್ ರೀತಿಯಲ್ಲಿ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಏನಾರು ಇದ್ದರೆ ಅದು ಅರ್ಲಿ ಸ್ಟೇಜಲ್ಲಿದ್ದರೆ ಸುಲಭವಾಗಿ ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ. ಹೇಗೆ ಸರ್ ಈ ಒಂದು ಮೂತ್ರಚೀಲ ಅಥವಾ ಮೂತ್ರಪಿಂಡದ ಕ್ಯಾನ್ಸರ್ಗೆ ಯಾವ ಥರ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಇದೆ ಸರ್? ಮೇನ್ಲಿ ಸರ್ಜಿಕಲ್ ಓನ್ಲಿ, ಅಂದರೆ ಆಪ್ರೇಷನ್ ಮುಖಾಂತರನೇ ಮಾಡ್ತೀವಿ. ಈ ಆಪ್ರೇಷನ್ ಹೇಗೆ ಮಾಡ್ತೀವಿ ಅನ್ನೋದು ಈ ಲ್ಯಾಪ್ರೋಸ್ಕೋಪಿ ಅಂದರೆ ಕೀ ಹೋಲ್ ಸರ್ಜರಿಯಿಂದನೇ ಆಪ್ರೇಷನ್ ಮಾಡಿ ಅದೇನು ಗಂಟಿದೆ ಅದು ತೆಗೆಯೋ ರೀತಿಯಲ್ಲಿ ಮಾಡ್ತೀವಿ. ಮೂತ್ರಚೀಲದ ಗಂಟು ಅರ್ಲಿ ಸ್ಟೇಜಲ್ಲಿದ್ದರೆ ಆಪ್ರೇಷನ್ ಕೂಡ ಮಾಡೋದಿಲ್ಲ, ಯೂರಿನ್ ಹೋಗೋ ದಾರಿಯಿಂದನೇ ಹೋಗಿ ಗಂಟನ್ನ ತೆಗೆದುಬಿಡ್ತೀವಿ. ಲೇಟ್ ಸ್ಟೇಜ್ ಇದ್ದರೆ ನಾ ಹೇಳ್ದಂಗೆ ಮೂತ್ರಚೀಲನೇ ತೆಗಿಬೇಕಾಗಿ ಪರಿಸ್ಥಿತಿ ಬರ್ತದೆ. ಈ ಪ್ರಾಸ್ಟೇಟ್ ಕ್ಯಾನ್ಸರಲ್ಲೂ ಕೂಡ ಅರ್ಲಿ ಸ್ಟೇಜಲ್ಲಿದ್ದರೆ ಪ್ರಾಸ್ಟೇಟ್ ತೆಗೆಯೋಂಥ ಸರ್ಜರಿ ಮಾಡ್ತೀವಿ. ಲೇಟರ್ ಸ್ಟೇಜ್ ಅಂದರೆ ಜಾಸ್ತಿ ಆಗಿರೋ ಕಾಯಿಲೆ ಇದ್ದರೆ ಅದನ್ನು ನಾವು ರೇಡಿಯೇಷನ್ ಕೊಡಬೇಕಾಗ್ತದೆ ಅಥವಾ ಕೀಮೊಥೆರಪಿ ಕೊಡಬೇಕಾಗ್ತದೆ. ಆಪ್ರೇಷನ್ ಕೂಡ ಮಾಡ್ಬೋದು, ಆದರೆ ಸಕ್ಸಸ್ ರೇಟ್ ಕಮ್ಮಿ ಇರ್ತದೆ. ಸೊ ಅರ್ಲಿ ಡಿಟೆಕ್ಷನ್ ಇಸ್ ಕೀ.
ಏನು ಸರ್ ಈ ಒಂದು ಕ್ಯಾನ್ಸರ್ಗಳು ಬರದೇ ರೀತಿಯಲ್ಲಿ ಒಂದು ಮುಂಜಾಗ್ರತೆಗಳನ್ನ ವಹಿಸಬೇಕು ಅಂದಾಗ ಏನೇನು ಮುಖ್ಯವಾಗಿ ಚಟಗಳು ಎಲ್ಲರಿಗೂ ಗೊತ್ತಿದೆ. ಈಗ ಸ್ಕೂಲಿಂದಾನೇ ಶುರು ಆಗ್ತದೆ, ಟಿವಿಯಲ್ಲೂ ತೋರಿಸ್ತಾರೆ. ಯಾವ್ದಾರು ಫಿಲಮ್ಗೆ ಹೋದ್ರೆ ಫಸ್ಟ್ ಬರೋದೇ ಅದು ಏನು ಸ್ಮೋಕಿಂಗ್ ಮಾಡಿದ್ರೆ ಕ್ಯಾನ್ಸರ್ ಬರ್ತದೆ. ಅದು ಯಾರು ಸುಮ್ಮನೆ ಹೇಳ್ತಾ ಇಲ್ಲ, ಏಕೆಂದರೆ ಅದರಲ್ಲಿ ಬಹಳಷ್ಟು ಕ್ಯಾನ್ಸರ್ಗಳು ಸ್ಮೋಕಿಂಗಿಗೆ ಲಿಂಕ್ ಕಂಡುಬಿಟ್ಟಿದೆ. ಕಿಡ್ನಿ ಕ್ಯಾನ್ಸರು, ಮೂತ್ರಚೀಲದ ಕ್ಯಾನ್ಸರು. ಅದು ಬಿಡೋ ಅಂಥದ್ದು ಮಾಡಲೇಬೇಕು, ಅಥವಾ ಸೇರದೇ ಇದ್ರೆ ಇನ್ನೂ ಒಳ್ಳೆಯದು. ಅದು ಬಿಟ್ಟರೆ BP ಇದ್ದವರಲ್ಲಿ ಕೆಲವೊಮ್ಮೆ ಕಿಡ್ನಿಯಲ್ಲಿ ಕ್ಯಾನ್ಸರ್ ಬರೋ ಸಾಧ್ಯತೆ ಇರ್ತದೆ. ಅದಕ್ಕೆ BP ಕಂಟ್ರೋಲಲ್ಲಿ ಇರಬೇಕು. ಆಮೇಲೆ ಬೇರೆ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಅಂದರೆ ಈ ಹೊರಗಡೆ ಊಟದಲ್ಲಿ ಆರ್ಟಿಫಿಷಿಯಲ್ ಕಲರಿಂಗ್ ಏಜೆಂಟ್ ಹಾಕ್ತಾರೆ. ಸೊ ಜಾಸ್ತಿಯಾಗಿ ಹೊರಗಡೆ ಊಟ ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಈ ಆರ್ಟಿಫಿಷಿಯಲ್ ಕಲರಿಂಗ್ ಏಜೆಂಟ್ ಅನ್ನೋದು ಯಾವ ರೀತಿಯಲ್ಲಿ ಇರ್ತದೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಿರಲ್ಲ. ಈ ರೋಡ್ ಸೈಡಲ್ಲಿ ಊಟ ಮಾಡಿದವರು ಆ ಗೋಬಿ ಮಂಚೂರಿಯಲ್ಲಿ ಕೆಂಪು ಕಾಣ್ತಾ ಇರ್ತಾರೆ. ಅದೇನಕ್ಕೆ ಆ ಥರ ಇದೆ ಅಂತ ನಾವು ನೋಡೋದಕ್ಕೆ ನಾವು ಹೋಗೋದಿಲ್ಲ. ಅವ್ರು ಏನಾರು ನಿಜವಾದ ಬೆನ್ಝೀನ್ ರಿಂಗ್ ಇರೋಂಥ ಐಟಮ್ಗಳೇನಾರು ಇದ್ದರೆ ಅದು ದೇಹದಲ್ಲಿ ಹೀರ್ಕೊಂಡಾಗ ಅದು ಮೂತ್ರದಿಂದ ಹೊರಗಡೆ ಬರೋದ್ರಿಂದ ಮೂತ್ರಚೀಲಕ್ಕೆ ಅದು ಕ್ಯಾನ್ಸರ್ಗೆ ಕಾರಣ ಆಗ್ಬೋದು. ಸೊ ಇವೆಲ್ಲ ರೀತಿಯಲ್ಲಿ ಇರ್ತದೆ. ಇವೆಲ್ಲ ಇದ್ರೂ ಕೆಲವರೊಬ್ಬರಿಗೆ ಈ ಕ್ಯಾನ್ಸರ್ ಬರೋದು ಕಾರಣನೇ ಗೊತ್ತಿರಲ್ಲ. ಬಂದಾಗ ಏನಕ್ಕೆ ಬಂತು ಅಂದಾಗ ನಮಗೂ ನಿಜವಾಗ್ಲೂ ಏನಕ್ಕೆ ಅಂತ ನಮ್ಗೆ ಹೇಳಕ್ಕೆ ಬರೋದಿಲ್ಲ. ಆ ಥರ ಇದ್ದಲ್ಲಿ ಇವತ್ತಿನ ದಿನ ನಮ್ಮ ಉಸಿರಾಟ ಮಾಡ್ತಾರ ಗಾಳಿಯಲ್ಲಿ ಪೊಲ್ಯೂಷನ್ ಇರ್ಬೋದು, ಅಥವಾ ನಾವು ತಿಂತಾರ ಆಹಾರದಲ್ಲೇ ಏರುಪೇರು ಇರ್ಬೋದು, ಕಲಬೆರಕೆ ಇರ್ಬೋದು. ಇವೆಲ್ಲ ಇರೋದ್ರಿಂದ ರೆಗ್ಯುಲರಾಗಿ ಹೆಲ್ತ್ ಸ್ಕ್ರೀನಿಂಗ್ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸರ್, ಈಗ ತಾವು ಯಾವ್ಯಾವ ರೀತಿಯ ಒಂದು ಕ್ಯಾನ್ಸರ್ ಸಮಸ್ಯೆ ಅಥವಾ ಕ್ಯಾನ್ಸರ್ ಸಂಬಂಧಪಟ್ಟಂತೆ ನೋಡ್ತೀರಾ ಸರ್? ನಾವು ಅದನ್ನೇ ಈ ಕಿಡ್ನಿ ಕ್ಯಾನ್ಸರು, ಮೂತ್ರಚೀಲದ ಕ್ಯಾನ್ಸರು, ಪ್ರಾಸ್ಟೇಟ್, ಅದು ಬಿಟ್ಟರೆ ಒಮ್ಮೊಮ್ಮೆ ಈ ಬೀಜದಲ್ಲಿ ಕ್ಯಾನ್ಸರ್ ಆಗೋದು, ಇವೆಲ್ಲ ಕಾಯಿಲೆಗಳನ್ನು ನಾವು ನೋಡ್ತೀವಿ. ಸರ್, ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ರೆ ಸರ್. ಇದುವರೆಗೂ ಒಂದು ಕಿಡ್ನಿಗೆ ಸಂಬಂಧಪಟ್ಟಂತೆ ಕಿಡ್ನಿ ಸ್ಟೋನ್ ಇರ್ಬೋದು, ಮೂತ್ರ ಸೋರಿಕೆ ಮತ್ತು ಕಿಡ್ನಿ ಫೇಲ್ಯೂರ್, ಜೊತೆಗೆ ಕಿಡ್ನಿ ಸಂಬಂಧಪಟ್ಟಂಥ ಕ್ಯಾನ್ಸರ್ಗಳ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ರೆ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್? ನೀರು ಚೆನ್ನಾಗಿ ಕುಡೀರಿ. ಕಿಡ್ನಿ ನಿಮ್ಮ ಮನೆಯಲ್ಲಿರೋ ವಸ್ತು ಆಭರಣಕ್ಕಿಂತ ಜಾಸ್ತಿ ಮೌಲ್ಯವಾದದ್ದು. ದೇವರು ಕಿಡ್ನಿ ಕೊಟ್ಟಿರೋದು ಬಹಳಷ್ಟು ಕೆಲಸ ಮಾಡುತ್ತೆ. ನೀವು ಹುಟ್ಟಿದಾಗಿಂದ ಕೊನೆವರೆಗೂ ನಿಮ್ಮನ್ನ ಕಾಪಾಡ್ಕೊಳ್ಳುತ್ತೆ. ಅದನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ನೀರು ಚೆನ್ನಾಗಿ ಕುಡೀರಿ. ಸ್ಮೋಕಿಂಗ್ ಎಲ್ಲ ಅವಾಯ್ಡ್ ಮಾಡಿ. ಉಪ್ಪು ಜಾಸ್ತಿ ಇಲ್ದಿರೋ ಆಹಾರ ತೊಗೊಳ್ಳಿ. ತೂಕ ಕಮ್ಮಿ ಮಾಡಿಕೊಂಡು ಎಕ್ಸಸೈಸ್ ಮಾಡಿ. ಏನಾರು ತೊಂದರೆ ಕಂಡ್ರೆ ನಾಚಿಕೆ ಇಲ್ಲದೆ, ಮುಜುಗರತೆ ಇಲ್ಲದೆ ಬಂದು ಡಾಕ್ಟ್ರುಗಳಿಗೆ ತೋರಿಸಿ. ನಾವು ಯಾರು ನಿಮ್ಮ ಕಾಯಿಲೆ ನಿಮ್ಮ ಪಕ್ಕದಲ್ಲಿ ಇರೋರಿಗೂ ಹೇಳೋದಿಲ್ಲ. ನಿಮ್ದು ಏನು ತೊಂದರೆ ಇದೆ ಅದಕ್ಕೆ ತಕ್ಷಣವಾಗಿ ಟ್ರೀಟ್ಮೆಂಟ್ ಶುರು ಮಾಡಿ ಅದನ್ನು ಗುಣ ಮಾಡೋದಕ್ಕೆ ನಮ್ಮ ಪ್ರಯತ್ನ ಪೂರ್ತಿ ಇರ್ತದೆ. ನೀವು ನಾಚಿಕೊಂಡು ಈಗ ರಕ್ತ ಬಂದಿದೆ ಅಥವಾ ಯೂರಿನ್ ಲೀಕ್ ಆಗ್ತಾಯಿದೆ ಅನ್ನೋದನ್ನು ನೀವೇ ಇಟ್ಕೊಂಡು ನಿಮಗೆ ಅಂದ್ಕೊಂಡಿದೆ ಇದು ಯಾವುದೋ ಕಾರಣದಿಂದ ಆಗಿರ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಮನೇಲಿ ಇರೋಕ್ಕೆ ಹೋಗಬೇಡಿ. ಬಂದು ತೋರಿಸ್ಕೊಳ್ಳಿ. ಆದಷ್ಟು ಕಮ್ಮಿ ಹಣದಲ್ಲಿ ನಿಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಏನು ಬೇಕೋ ಅದನ್ನು ಮಾಡಿಕೊಡೋದಕ್ಕೆ ನಾವಿದ್ದೀವಿ. ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಧನ್ಯವಾದ. ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಕಿಡ್ನಿ ಸ್ಟೋನ್ ಮತ್ತು ಮೂತ್ರ ಸೋರಿಕೆ ಹಾಗೂ ಕಿಡ್ನಿ ಫೇಲ್ಯೂರ್ ಜೊತೆಗೆ ಕಿಡ್ನಿ ಸಂಬಂಧಿಸಿದಂಥ ಕ್ಯಾನ್ಸರ್ ಸಮಸ್ಯೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೂತ್ರಪಿಂಡ ಮತ್ತು ಮೂತ್ರಚೀಲ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನಿತೀಶ್ ಎಸ್ ರವರು. ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.